ನಮಸ್ಕಾರ. ಅಕ್ಷರಶಾಸ್ತ್ರ ಇದು ಜ್ಯೋತಿಷ್ಯವಲ್ಲ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಯಶಸ್ಸು ಬೇಕು ಅಂತ ಒಂದಷ್ಟು ಪ್ರಯತ್ನವನ್ನು ಹಾಕ್ತಿರ್ತಾರೆ. ಆದರೂ ಕೂಡ ಯಶಸ್ಸು ಅನ್ನೋದು ದಕ್ತಾನೆ ಇರುವುದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಯಶಸ್ಸನ್ನು ಪಡೆದುಕೊಳ್ಬೇಕು ಅಂದರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಯಾವ ರೀತಿಯ ವ್ಯತ್ಯಯವನ್ನು ಕಂಡುಕೊಂಡಿರ್ತಾರೆ, ಇದಕ್ಕೆ ಅಕ್ಷರಶಾಸ್ತ್ರದ ಮೂಲಕ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಕ್ಷರಶಾಸ್ತ್ರ ತಜ್ಞರಾಗಿರುವಂತಹ ಹುಬ್ಬಳ್ಳಿಯ ಎ ಜನ್ಮಾನಂದ ಕೋಟ್ಯಾನವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಅಕ್ಷರಶಾಸ್ತ್ರದ ಬಗ್ಗೆ ಸರ್ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಏನಿದು ಅಕ್ಷರಶಾಸ್ತ್ರ ಅಂತಂದ್ರೆ? ಅಕ್ಷರಶಾಸ್ತ್ರ ಅಂದರೆ ತಂದೆ ತಾಯಿಗೆ ಮಕ್ಕಳಿರ್ತಾರೆ. ಮಕ್ಕಳಲ್ಲಿ ಒಂದು 5 ಟೈಪ್ ಹೆಸರಿರುತ್ತೆ, 4 ಟೈಪ್ ಹೆಸರಿರುತ್ತೆ. ಆದರೆ ಅದರಲ್ಲಿ ಲೋಪದೋಷ ಇದೆಯಾ ಇಲ್ಲೋ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ನಾವು ಒಂದು 2011ರಲ್ಲಿ ಅದರ ಬಗ್ಗೆ ಸ್ಟಡಿ ಮಾಡಿ ಅದರಲ್ಲಿ ಲೋಪದೋಷವನ್ನು ಫೈಂಡ್ ಮಾಡಿ ಜನರಿಗೆ ಆ ವೈಬ್ರೇಷನನ್ನು ಕೊಟ್ಟು, ಪ್ಲಸ್ ವೈಬ್ರೇಷನ್ ಕೊಟ್ಟು ಹೆಸರನ್ನು ಬದಲಿ, ಅಂದರೆ ಕಾಗದಪತ್ರದಲ್ಲಿ ಚೇಂಜ್ ಮಾಡೋ ಪದ್ಧತಿ ಇಲ್ಲ ಇದರಲ್ಲಿ. ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಕಾಗದಪತ್ರದಲ್ಲಿ ಕರೆಕ್ಷನ್ ಮಾಡೋದಿಲ್ಲ. ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ನಿಕ್ ನೇಮ್ ಅನ್ಬೋದು ನೀವು, ಅಥವಾ ಕರೀಲಿಕ್ಕೆ ಒಂದು ಹೆಸರನ್ನು ಕೊಡ್ತೇವೆ. ಅದೇ ಅಕ್ಷರಶಾಸ್ತ್ರ. ಈಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಬೇಕು ಅಂತ ಹೇಳಿದ್ರೆ ಅವನು ಮಾನಸಿಕವಾಗಿ ಸದೃಢವಾಗಿರ್ಬೇಕಾಗತ್ತೆ, ಭಾವನಾತ್ಮಕವಾಗೂ ಪವರ್ಫುಲ್ ಇರಬೇಕಾಗತ್ತೆ, ಆರೋಗ್ಯವಂತನೂ ಆಗಿರಬೇಕಾಗತ್ತೆ. ಮತ್ತು ಸಮಾಜ ಅಂದಾಗ ತಾನು ಕೂಡ ಹೆಸರು ಮಾಡಬೇಕು ಅಂತ ಬಯಸ್ತಾ ಇರ್ತಾನೆ. ನಿರಂತರವಾಗಿ ಶ್ರಮ ಹಾಕ್ತಾನೆ ಇರ್ತಾರೆ. ಕೆಲವರಂತೂ ಯಶಸ್ಸು ಬೇಕು ಅಂತ ದಿನದ 18 ಗಂಟೆ ಕೆಲಸ ಮಾಡ್ತಿರ್ತಾರೆ, 20 ಗಂಟೆ ಕೆಲಸ ಮಾಡ್ತಿರ್ತಾರೆ. ಆದರೂ ಯಶಸ್ಸು ಸಿಕ್ಕಿರೋದಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಇದಕ್ಕೆ ಎಷ್ಟು ಕಾರಣ ಅಂತೀರಿ? ಬಹಳ ಇಂಪಾರ್ಟೆಂಟ್ ಅದು. ಯಾಕಂದರೆ ನಮ್ಮ ಅಧ್ಯಯನದ ಪ್ರಕಾರ 7 ಅಕ್ಷರಗಳಿವೆ. 7 ಅಕ್ಷರಗಳು ಮನುಷ್ಯನ ಒಂದು ಫೌಂಡೇಶನ್, ಲೈಫಿನ ಫೌಂಡೇಶನ್ ಅಂತ ಹೇಳ್ಬೋದು. ಅದನ್ನು ಕ್ರಿಯೇಟ್ ಮಾಡುತ್ತೆ. ಅದು ASPRJVH ಇಂದ ಸ್ಟಾರ್ಟ್ ಆಗೋ ಹೆಸರುಗಳು. ASPRJVH ಸ್ಟಾರ್ಟ್ ಆಗೋ ಹೆಸರುಗಳು. ಅದು ಪ್ಲಸ್ ಲೆಟರ್ ಅಂತ ಕರಿತೀವಿ ನಾವು. ಹಾಗೆ ಅದು 7 ಅಕ್ಷರದ ಸ್ಟಾರ್ಟ್ ಆಗದೇ ಇದ್ದರೆ ಕೂಡ ಸಹ ಅದಕ್ಕೆ ಪ್ಲಸ್ ಲೆಟ್ರು, ಸೆಮಿ ಪ್ಲಸ್ ಲೆಟರ್ ಇದೆ, UPJ. ಅದು ಯಾರ ಹೆಸರಲ್ಲಿ ಯಾವ ಸ್ಥಾನದಲ್ಲೂ ಇರ್ಬೋದು. ಸ್ಟಾರ್ಟಿಂಗಲ್ಲಿ ಇರ್ಬೋದು, ಮಧ್ಯದಲ್ಲಿ ಇರ್ಬೋದು, ಎಂಡಿಂಗಲ್ಲಿ ಇರ್ಬೋದು. ಅದನ್ನು ನಾವು ಸೆಮಿ ಪ್ಲಸ್ ಲೆಟರ್ ಅಂತೀವಿ. ಒಂದೇ ASPRJVH ಸ್ಟಾರ್ಟ್ ಆಗಬೇಕು, ಇಲ್ಲಾಂದ್ರೆ UPJ ಅವರ ಹೆಸರಲ್ಲಿ ಇರಬೇಕು. ಆಮೇಲೆ ಹೆಸರಿನ ಮಧ್ಯದಲ್ಲೂ ಇರ್ಬೋದು, ಎಂಡಲ್ಲೂ ಇರ್ಬೋದು, ಆ ಥರ UPJ ಮಾತ್ರ. ಇದು ASPRJVH ಮಾತ್ರ ಸ್ಟಾರ್ಟಿಂಗ್ ಲೆಟರ್ ಇರಬೇಕು. ನಾವು ಒಂದು ಶೇಕಡಾವಾರು ತೆಗೆದಾಗ 99% ಜನರದ್ದು ಸಕ್ಸಸ್ ಆಗಿದೆ. ಎಲ್ಲ 1% ಜನ ಮನೆಯಲ್ಲಿ ಚಿನ್ನು ಮುನ್ನು ಅಂತ ಕರಿತಿರ್ಬೋದು ಅವರನ್ನ, ಅದು ಸಹ ಎಫೆಕ್ಟ್ ಆಗುತ್ತೆ. ಹೌದೌದು. ಈಗ ಹೆಸರು ಒಳ್ಳೆಯದಿದೆ, ಆದರೆ ಮನೆಯಲ್ಲಿ ಚಿನ್ನು ಮುನ್ನು ಪುಟ್ಟ ಏನೋ ನಿಕ್ನೇಮ್ ಕೆಲವು ಚೆನ್ನಾಗಿರುತ್ತೆ. ಸೋನು ಪುಟ್ಟ ಅಡ್ಡಿಲ್ಲ, ಚಿನ್ನು ಮುನ್ನು ಒಳ್ಳೆಯದಲ್ಲ. ಹಾಗೆ ಪ್ಲಸ್ ಅಂತ ಮೈನಸ್ ಲೆಟ್ರು ಇರ್ತವೆ. ಯಾವುದೇ ನಾನು ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಯಾರು M ಮತ್ತು N ಇಂದ ಹೆಸರಿಡಬೇಡಿ. ಇಟ್ಟರು ಅದರಲ್ಲಿ UPJ ಬರೋಂಗೆ ಮಾಡಿ. ಅಥವಾ ಮಂಜುಳಾ, ಮಾಧುರಿ ಮಾಡಿ. ಮಧು ಅಡ್ಡಿಲ್ಲ, ಮಧುಮತಿ ಒಳ್ಳೆದಲ್ಲ, ಆ ಥರ ಮೈನಸ್ ಲೆಟರ್ ಇದೆ. ಆಮೇಲೆ MN, ಆಮೇಲೆ ವೈ ಸಹ. ವೈ ಯಾವ ಲೊಕೇಶನ್ ಇದ್ರೂ ಡೇಂಜರೇ. ಆ್ಯಕ್ಚುಲಿ ವೈ ಎಷ್ಟು ಅದು ಏನಾಗ್ತದೆ, ಕರೆಕ್ಟ್ ಇದ್ದ ಮನುಷ್ಯನನ್ನು ಕ್ವಿಕ್ಕಾಗಿ ಇಮಿಡಿಯೇಟಾಗಿ ನಿನ್ನೆ ಸರಿ ಇರ್ತಾನೆ, ಇವತ್ತಿಲ್ಲ ಅವನು, ಅದು ಜೈಲಿಗೆ ಹೋಗೋದು, ಅಥವಾ ಕೋರ್ಟು ಕಚೇರಿ ಅಡ್ಡಾಡುವಂಥದ್ದು, ಅಥವಾ ಹೆಲ್ತ್ ಇಶ್ಯೂ ಆಗುವಂಥದ್ದು ಭಾಳ ನಾವು ನೋಡಿದ್ದೀನಿ. ಸೊ M ಮತ್ತು N ಇಂದ ಸ್ಟಾರ್ಟ್ ಆಗೋ ಅಕ್ಷರ ಮತ್ತು ವೈ ಎಲ್ಲಿದ್ರೂ ಅದು ಮೈನಸ್ ಲೆಟ್ರು ಡೇಂಜರ್. ಈಗ ನಾಮ ಅಥವಾ ಹೆಸರಿನ ಬಲದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಸಹಜವಾಗಿ ಒಂದು ಕುತೂಹಲ ಬಂದೇ ಬರುತ್ತೆ, ಇದು ಜ್ಯೋತಿಷ್ಯ ಶಾಸ್ತ್ರನ ಅಂತ ಹೇಳಿ. ಹಾಗಾಗಿ ಅಕ್ಷರಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಇರುವಂಥ ವ್ಯತ್ಯಾಸ ತಿಳಿಸ್ಕೊಡ್ಬೋದಾ? ಹೌದು. ಯಾಕಂದರೆ ಜ್ಯೋತಿಷ್ಯದಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ತಗೋತಾರೆ, ಹುಟ್ಟಿದ ಗಳಿಗೆ ತಗೋತಾರೆ, ನಾಮ ಚರಣ ಪಾದ ಎಲ್ಲ ತಗೊಂಡು ಮಾಡ್ತಾರೆ. ನಮ್ಮಲ್ಲಿ ಏನೂ ಇಲ್ಲ. ಗಂಡ ಹೆಂಡತಿ ಹೆಸರು ಹೇಳಿದ್ರಾಯ್ತು, ಅವರ ತಂದೆ ತಾಯಿ ಹೆಸರು ಹೇಳಿದ್ರೆ ನಾನು ಅದು ಏನಿದೆ ಅಂತ ಗೊತ್ತಾಗತ್ತೆ ನಮ್ಗೆ ಕ್ಲಿಯರ್ ಆಗಿ. ಭಾಳ ಎಫೆಕ್ಟ್ ಆಗಿದೆ. ನಾವು ಸ್ಟಾರ್ಟಿಂಗಲ್ಲಿ ಇದು ಮಾಡಿದಾಗ ಕುತೂಹಲ ಇತ್ತು ನಮಗೆ, ಅದು ಇಷ್ಟು ಪರಿಣಾಮಕಾರಿ ಆಗ್ತದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಭಾಳ ಪರಿಣಾಮಕಾರಿ. ಆಮೇಲೆ ಈ ಸೆಮಿ ಮೈನಸ್ ಲೆಟರ್ ಅಂತ ಇದೆ, DH ಒಂದೊಂದಿದ್ರೆ ಏನಾಗಲ್ಲ ಇವು. DH, PH ಫಿಲೋಮಿನದಲ್ಲಿ ಬರುತ್ತೆ, SH ಸಿಂಬಲ್ ಆಫ್ ಲವ್, TH ಕಂಟಕ, ಥ ಉಚ್ಚಾರ ಕಂಟಕ. ಕೆಲವರು ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ ಕೆಲವರು, ನಾನು ಹೆಚ್ಚು ಹಾಕೋದಿಲ್ಲರಿ ಬರೀ ಟಿ ಸಂಪತ್ ಅಂತ ಇರುತ್ತೆ, ಅನಿತಾ ಅಂತ ಇರುತ್ತೆ, ಹೆಚ್ಚು ಹಾಕೋದಿಲ್ಲ ಬರೀ ಟಿ ಹಾಕ್ತಿರಂದ್ರೆ RIT ರೀಟ್ ಆಗುತ್ತೆ, GIT ಗೀಟ್ ಆಗುತ್ತೆ, ಗೀತ ಆಗುತ್ತೆ.
ಉಚ್ಚಾರ ಭಾಳ ಮುಖ್ಯ. ನೀವು ಯಾವುದೇ ಅಕ್ಷರ ಹಾಕಿಬಿಡಿ, ಉಚ್ಚಾರ ಭಾಳ ಮುಖ್ಯ. ಅದಕ್ಕಾಗಿ ನಾವು ಅದು ಪ್ಲಸ್ ಮೈನಸ್ ಲೆಟರ್ದು ಸ್ಟಡಿ ಮಾಡಿ 2016ರಲ್ಲಿ ಮಾರ್ಕೆಟಿಗೆ ಬಿಟ್ವಿ. ಅದ್ರ ಮೇಲೆ ಒಂದು 3 ಲಕ್ಷ ಜನ ನಮ್ಮಲ್ಲಿ ಸಲಹೆ ಪಡೆದಿದ್ದಾರೆ. ಹೌದಾ? ಮೋರ್ ದೆನ್ 3 lakhs. ಅದರಲ್ಲಿ ಕಾರ್ಪೊರೇಟ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳಿಗೆ ಹೆಸರು ಸಹ ತಗೋತಾರೆ. ನಂತರ ಭಾಳ ಇಫೆಕ್ಟಿವ್ ಹೆಸರು. ಇಷ್ಟು ಪರಿಣಾಮಕಾರಿ ಅಂತ ನಮಗೆ ಗೊತ್ತಿಲ್ಲ. ಜನರಿಗೆ ನಮ್ಮ ಬಳಿ ಬರುವವರೆಗೆ ಆಶ್ಚರ್ಯ ಆಗುತ್ತೆ. ಬಂದ ಮೇಲೆ ಅವರಿಗೆ ಓ ಇಷ್ಟು ಡೀಪಾಗಿ ಇದೆಯಾ ಇದು ಅಂತ. ಈಗ ಯಾವುದರ ಆಧಾರದ ಮೇಲೆ ನಿಮ್ಮ ಅಧ್ಯಯನ ಆರಂಭ ಆಯಿತು ಅಂತ? ಈಗ ಜ್ಯೋತಿಷ್ಯ ಅಂದ್ರೂ ಕೂಡ ನೀವು ಆಗ್ಲೇ ಹೇಳಿದಾಗೆ ಪಾದ, ಚರಣ, ಗ್ರಹಗತಿ ಇದೆಲ್ಲವನ್ನ ನೋಡ್ತಾರೆ. ಅಂದ್ರೆ ನೀವು ಈ ಅಧ್ಯಯನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅನ್ನೋದಾದ್ರೂ ಕೂಡ ಅಂದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ತಗೊಂಡು ಅದ್ರ ಮೇಲೆ ವರ್ಕೌಟ್ ಮಾಡಿದ್ದ? ಯಾವ ತರ ವರ್ಕೌಟ್ ಮಾಡಿದ್ದು ಅಂತ? ಫಸ್ಟು ನಾನು ವಿಚಾರ ಮಾಡಿದ್ದು, ಒಂದು ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಆಯ್ತು, ಒಂದು 3-4 ಜನ ಮಕ್ಕಳು ಇರ್ತಾರೆ. ಆಮೇಲೆ ಅವರಿಗೆ ಫುಡ್ಡು, ಬೆಡ್ಡು, ಸ್ಕೂಲು, ಕಲಿಸಿದ ಗುರುಗಳು, ಹಾಕಿದ ಬಟ್ಟೆ, ಮತ್ತೆ ಕಲಿಸಿದ ಸಂಸ್ಕೃತಿ ಎಲ್ಲ ಸೇಮ್ ಇರುತ್ತೆ. ಆದರೆ ಒಬ್ಬ ಮಗ ಕರೋಡ್ಪತಿ ಆಗ್ತಾನೆ, ಒಬ್ಬ ಫುಲ್ ಫೇಲ್ ಆಗ್ತಾನೆ, ಒಬ್ಬ ಮೀಡಿಯಂ ಇರ್ತಾನೆ. ಯಾಕೆ ಅಂತ ನಾನು ಹುಡುಕ್ತಾ ಹೊರಟಾಗ ನನಗೆ ಕೆಲವು ಫ್ಯಾಮಿಲಿ, ಒಂದು 50-100 ಫ್ಯಾಮಿಲಿ ಸ್ಟಡಿ ಮಾಡಿದೆ. ಟೋಟಲ್ ಒಂದು 6 ಲಕ್ಷ ಜನವನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅವರ ತಂದೆ, ಅವರ ತಾಯಿ, ಮಕ್ಕಳು ಹೆಸರು ಹೇಗಿದೆ, ಏನಾಗ್ತದೆ, ಮದುವೆ ಆದಮೇಲೆ ಏನಾಯಿತು ಎಲ್ಲ ಸ್ಟಡಿ ಮಾಡಿ ನಾನೊಂದು ರಚಿಸಿದಂಥ ಒಂದು ಅಕ್ಷರಶಾಸ್ತ್ರ. ಇದು ವೆರಿ ಮಚ್ ಪವರ್ಫುಲ್, ಭಾಳ ಪವರ್ಫುಲ್ ಇದು. 3 ಲಕ್ಷಕ್ಕೂ ಅಧಿಕ ಜನರಿಗೆ ಈಗಾಗಲೇ ನೀವು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೀರಿ. ಸೊ ಯಶಸ್ವಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವ್ರು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿ ಖಂಡಿತವಾಗ್ಲೂ ಇವತ್ತು ನಮ್ಮ ಜೀವನ ಚೆನ್ನಾಗಿದೆ ಅಂತ ಹೇಳುವಂತಹ ಉದಾಹರಣೆಗಳು? ಹಾಂ, ಬೇಕಷ್ಟು ಜನ. ನೀವು ಹೇಳಿದ್ರೆ ಕೆಲವರ ಹೆಸರು ತಗೋಬಾರ್ದು, ನಾವು ಭಾಳ ದೊಡ್ಡದಾಗ್ತಾರೆ. ನಮ್ಮ ಹುಬ್ಬಳ್ಳಿಯಲ್ಲಿ ಸಂಸದರಿದ್ದಾರೆ, ಅವರ ಮಿಸಸ್ಸು, ಅವರು ಸಹ ಮೊಮ್ಮಗುಗೆ ನಾನೇ ನಾಮಕರಣ ಮಾಡಿದ್ದು. ಆಮೇಲೆ ಕಾಂಗ್ರೆಸ್ ಲೀಡರ್ ನಮ್ಮ ರಜತ್ ಉಳ್ಳಗಡ್ಡಿ ಮಠ ಅಂತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯವರು. ಆ ಮಗುವನ್ನು ನಾನೇ ನಾಮಕರಣ ಮಾಡಿದ್ದು. ಅದು ಹೇಳ್ಕೊಳ್ಳೋದಲ್ಲ, ಯಾರು ತಪ್ಪು ತಿಳ್ಕೊಬೇಡಿ ನಿಮ್ಮ ಹೆಸರು ತಗೊಂಡಿದೆ ಅಂತ. ಈ ಅಕ್ಷರಶಾಸ್ತ್ರದಲ್ಲಿ ಹೆಸರು ತಗೊಳ್ಬೇಕಾಗತ್ತೆ. ಜ್ಯೋತಿಷದಲ್ಲಿ ನೀವು ಮೀನರಾಶಿ, ಉತ್ತರ ಭಾದ್ರ, ಪೂರ್ವ ಭಾದ್ರ, ರೇವತಿ ನಕ್ಷತ್ರ ಹೇಳಿ ಬಿಡ್ಬೋದು ಕಾಮನ್ ಆಗಿ. ಬಟ್ ಇಲ್ಲಿ ಹೆಸರು ತಗೊಳಿದ್ರೆ ಜನರಿಗೆ ಅರ್ಥ ಆಗಲ್ಲ, ನಂಬಿಕೆ ಬರಲ್ಲ. ಸೊ ಹೆಸರು ತಗೋಬೇಕಾಗತ್ತೆ ನಾವು. ಹಾಗೆ ನೋಡಿ, ಈಗ ನಮ್ಮ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಪ್ರದೀಪ್ ಶೆಟ್ಟರ್ ಇದ್ದಾರೆ. ASP RJHL ಬರುತ್ತೆ ಅವ್ರು ಸ್ಟಾರ್ಟಿಂಗ್ ಲೆಟರ್. ಅದೇ ಅವರ ಮಧ್ಯಲ್ಲೊಬ್ರು ಬ್ರದರ್ ಮೋಹನ್ ಶೆಟ್ಟರ್ ಅಂತಿದ್ದಾರೆ, ಅವರು ಅಷ್ಟು ಹೆಸರು ಮಾಡಲಿಕ್ಕೆ ಬರಲಿಲ್ಲ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ASP RJHL ಬರುತ್ತೆ. ಅದು ಹಾಗೆ ಕರುಣಾಕರ್ ರೆಡ್ಡಿ ಅವರಷ್ಟು ಪ್ರಸಿದ್ಧ ಆಗಿಲ್ಲ. ಸೊ ಯಾವಾಗ ASP RJHL 95% ಜನ ಸಕ್ಸಸ್ ಆಗಿದ್ದಾರೆ. ಆ ರೇಷದ ಮೇಲೆ ನಾವು ಹೇಳ್ತಾ ಇದ್ದೀವಿ. ಓಕೆ, ಹಾಗಾದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನೋದು ಇದೆ ಅನ್ನೋದು ಗೊತ್ತಾಯ್ತು ಒಂದು ಹೆಸರಲ್ಲಿ. ಪಾಸಿಟಿವ್ ಅನ್ನೋದಾದ್ರೆ ಯಾವ ಲೆಟರ್ಸ್ನ ಹೇಳ್ತೀರಿ? ಒಂದು 2 ಎಕ್ಸಾಂಪಲ್ ಹೆಸರುಗಳನ್ನು ಹೇಳ್ಬೋದಾ? ಈ ಹೆಸರಲ್ಲಿ ನೋಡಿ ಇಂಥ ವೈಬ್ರೇಷನ್ ಇದೆ, ಈ ಥರದ್ದು ಏನಾದರೂ ಎಕ್ಸಾಂಪಲ್? ಈಗ ನಾನೇ ಹೇಳ್ತೀನಿ. HD ದೇವೇಗೌಡ ಭಾಳ ಪವರ್ಫುಲ್ ಪರ್ಸನ್. ಹೌದು. HD ಕುಮಾರಸ್ವಾಮಿ, ABCD ASP RJVHL ಬಂತದು. H D ಫಾರ್ ಡ್ಯಾರಿಂಗ್, SH ಲವ್, ಪ್ರೀತಿ ಸಂಕೇತ, ಅದು ಲವ್ ಒಂದು ಪ್ರೀತಿಯ ಸಂಕೇತ. ಹಾಂ, TH ಕಂಟಕ, ತ ಉಚ್ಚಾರಿದ್ರೆ ಒಂದು ಕಂಟಕ. ಒಂದು ಕಂಟಕ ಅಂದರೆ ನೀವು ಜೀವನದಲ್ಲಿ ಇದನ್ನು ಮರೆಯಬಾರ್ದು ಅಂತ ಒಂದು ಕಂಟಕ ಆಗುತ್ತೆ. ಆಮೇಲೆ ಹಾಗೆ ನಾನು ತುಂಬ ಸ್ಟಡಿ ಮಾಡ್ತಾ ಹೋದಾಗ ಈ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾಕೆ HD ಇಟ್ಟಿಲ್ಲ ಅಂತ ಕ್ವಶನ್. ನಾನು HD ದೇವೇಗೌಡರು ಸಕ್ಸಸ್ ಆದರು, HD ಕುಮಾರಸ್ವಾಮಿ ಸಕ್ಸಸ್ ಆದರು, ನಿಖಿಲ್ ಅವ್ರಿಗೆ ಯಾಕೆ HD ಅಂತ ಇಟ್ಟಿಲ್ಲ ಅಂತ ಕೇಳಿದ್ರು. ಅವರು ಅಲ್ಲ, ಈಗ HK ಆಗ್ತದೆ. ಈಗ ಕುಮಾರಸ್ವಾಮಿ ಅವರ ಹೆಸರನ್ನ ಅವರು ನಿಖಿಲ್ ಅವರು ಅಲ್ಲ, HD ಇಡ್ಬೋದು. HD ದೇವೇಗೌಡ, ಅದು ಹೆಗ್ಗನೂರು ಏನೋ ದೇವೇಗೌಡ, ಹರದನಹಳ್ಳಿ ಡಿದು ಏನೋ ಇದೆ. ಸೊ ಇಟ್ಟರೆ ನನ್ನ ಹತ್ರ ಕನ್ಸಲ್ಟ್ ಮಾಡಿದ್ರೆ ಖಂಡಿತವಾಗಿ ನಾವು ಒಂದು ಹೆಸರು ಕೊಡ್ತೇನೆ ಅವರಿಗೆ, ಚಾಲೆಂಜ್ ಮಾಡ್ತೇನೆ. ಅವರು ಮುಂದೆ ಒಳ್ಳೆ ರಾಜಕಾರಣಿ ಆಗ್ತಾರೆ. ಓಕೆ, ಈ ಸತಿ ನೆಕ್ಸ್ಟ್ ಎಲೆಕ್ಷನ್ ಕೂಡ ಇದೆ. ಒಂದು ಪಕ್ಷ ಕಂಟೆಸ್ಟ್ ಮಾಡಿದ್ರೆ ಗೆಲುವು ನಿಶ್ಚಿತ ಅಂತೀರಿ? ಹೆಸರನ್ನು ಬದಲಾವಣೆ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಮಾತ್ರ ಮತ್ತು ನಾವು ಹೇಳಿದಾಗ ಅದನ್ನ ಚಾಂಟಿಂಗ್ ಮಾಡೋದಿರ್ಬೋದು, ರೈಟಿಂಗ್ ಇರ್ಬೋದು. ಸೊ ಆ ಥರ ಟೆಕ್ನಿಕ್ ಓನ್ಲಿ ಚೇಂಜ್. ಅದು ಹೆಸರನ್ನ ಪಠನೆ ಮಾಡೋದು, ಅದು ಎಷ್ಟು ಸರಿ ಪಠನೆ ಮಾಡಬೇಕು, ಯಾವ ಮಾಡ್ಬೇಕು ಅಂತ ನಾವು ಹೇಳ್ತೇವೆ ಅವ್ರಿಗೆ ಪರ್ಸನಲಿ ಬಂದಾಗ. ಆಮೇಲೆ ಕೆಲವು ಕರೆಕ್ಷನ್ ರೈಟಿಂಗ್ ಇರ್ತದೆ. ಈ ಹೆಸರು ಚೇಂಜ್ ಮಾಡಿದ್ರೆ ಪಠನೆ ಇರ್ತದೆ. ದೇವರ ಎದುರು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಹೆಸರು ಸೊ ಅಂಡ್ ಸೊ ಅಂತ ಹೇಳಿ 11 ಸರಿ ಹೇಳುದು, 3 ತಿಂಗಳು ಹೇಳುದು, ಅದೆಲ್ಲ ಸಿಸ್ಟಮ್ ಇದೆ. ಅಂದ್ರೆ ಕಾನ್ಶಿಯಸ್ಲಿ ನಮಗದು ರಿಜಿಸ್ಟರ್ ಆಗಬೇಕು. ಹೌದು, ವೈಬ್ರೇಷನ್ ಆಗಬೇಕು, ರಿಜಿಸ್ಟರ್ ಆಗಬೇಕು. ನೀವು ಯಾವುದೋ ಹೆಸರನ್ನ ಬದಲು ಮಾಡ್ಬೇಕಂತಿಲ್ಲ. ನಿಮಗೆ ಚೆನ್ನಾಗಾಯ್ತು ನಾವು ಕೊಟ್ಟು ಮೇಲೆ ಬದಲು ಮಾಡ್ಕೋಬೋದು ಕೋರ್ಟ್ಗೆ ಹೋಗಿ. ಈಗ ಭಾಳ ಬಡವರಿಗೆ ಆದರೆ ಒಂದು 3,000, 4,000, 5,000 ಖರ್ಚು ಮಾಡಿ ಕೋರ್ಟು ಕಚೇರಿಲಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಪಾಪ. ಅಂಥವ್ರು ಏನು ಮಾಡ್ತಾರೆ, 3 ತಿಂಗಳು ಹೇಳ್ತಾರೆ, ಹೆಸರನ್ನ ಕಂಟಿನ್ಯೂ ಮಾಡೋದು, ಚಾಂಟಿಂಗನ್ನು ಕಂಟಿನ್ಯೂ ಮಾಡ್ಬೋದು. 3 ಮಂತ್ಸ್ ಎಲ್ಲ ಜಾಸ್ತಿ ಮಾಡೋದು. ನಾನು 2016ರಿಂದ ಮಾಡ್ತಾ ಇದ್ದೇನೆ. ನನಗೆ ಒಬ್ಬರು ಜ್ಯೋತಿಷ್ ಹೇಳಿದ್ರು, ನೀವು 47 ವರ್ಷ ಬದುಕ್ತೀರಿ, ಆಮೇಲೆ ಬದುಕಲ್ಲ ಅಂತ. ನನಗೆ 53.
ಓಕೆ. ಆ 43 ವರ್ಷಕ್ಕೆ ನನಗೆ ಬ್ರೈನ್ ಸರ್ಜರಿ ಆಯಿತು. ಹಾಂ ಹಾಂ ಆವಾಗ ನಾನು ದತ್ತಿಗೊಂದಿಲ್ಲ, ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಹಾಂ. ನನಗೆ ಗೊತ್ತಿತ್ತು ಅದು ವೈ. ಅಂದ್ರೆ ಇಂಥ ಕಂಟಕಗಳನ್ನ ಹೆಸರು ಅನ್ನೋದು ಅಲ್ಲಿರುವಂತ ಶಾಸ್ತ್ರ ತಪ್ಪಿಸುತ್ತೆ ಅಂತೀರಾ? ಹೌದು ನೋಡಿ, ವೈ ಬಂದ್ಬಿಟ್ಟು ಜೈಲು ಕಾರಕ, ಕೋರ್ಟ್ ಕಾರಕ. ವೈ ಶಾರುಖ್ ಖಾನ್ ಮಗ ಆರ್ಯನ್ ಖಾನ್, ಚುಂಕಿ ಪಾಂಡೆ ಮಗಳು ಅನನ್ಯ ಪಾಂಡೆ, ಸಂಚಾರಿ ವಿಜಯ್ ತೀರ್ಕೊಂಡ್ರು, ದುನಿಯಾ ವಿಜಯ್ ಅವ್ರದ್ದು ವೈ ಇದೆ. ಅವ್ರ ಹೆಂಡತಿ ಹೆಸರು ಹೆಂಡತಿ ಹೆಸರು ನಾಗರತ್ನ. ಏನಿದೆ ಆಮೇಲೆ ಎರಡನೇ ಮದುವೆ ಆಗಿದೆ ಸಹ CH ಅನ್ನೋ ಬರುತ್ತೆ, ನಂಗೆ ಹೆಸರು ಕರೆಕ್ಟ್ ನೆನಪಿಲ್ಲ. ಕೀರ್ತಿ ರೆಡ್ಡಿ, THI. ಸೊ ಈ 3 ನೇಮಿಯಲ್ಲಿ ಎಂಡಾದ್ರೆ ಸ್ವಲ್ಪ ಗಣ್ಣಿಗೆ ಕಷ್ಟ. ಕೀರ್ತಿ ಇರ್ಬೋದು, ರಘುಪತಿ ಇರ್ಬೋದು, ರಘುಪತಿ ಭಟ್ ಹೆಂಡತಿ ತೀರ್ಕೊಂಡ್ರು. ಅಶ್ವಿನಿ ಅವರು ನೀ ಇದೆ. ಸೊ ಪುನೀತ್ ಒಟ್ಟಿ ಬರಬೇಕು, ಅರುಂಧತಿ ನಾಗ್, ಶಂಕರ್ ನಾಗ್. ಸೊ ಹೀಗೆ ನಾವು ಯಾರ ಹೆಸರು ತಗೊಳ್ಳಿಕ್ಕೆ ಇಷ್ಟ ಇಲ್ಲಂದ್ರೆ ಹೆಸರು ಹೇಳಬೇಕಾಗತ್ತೆ, ಯಾಕಂದ್ರೆ ಜನರಿಗೆ ಆಗುದಿಲ್ಲ. ನೋಡಿ, ಕಾಫಿ ಸಿದ್ಧಾರ್ಥ, ಮಾಳವಿಕ, ಮಾಳವಿಕ, ಎಮ್ಮಿಂದ ಸ್ಟಾರ್ಟ್ ಆಯ್ತಲ್ಲ. ಎಮ್ಮಿಂದ ಸ್ಟಾರ್ಟ್ ಆದ ದಾಂಪತ್ಯ ಜೀವನ ಅಂದರೆ ಡಿವೋರ್ಸು ಆಗ್ಬೋದು, ಹಾಸಿಗೆ ಇಡ್ಬೋದು, ಗಂಡ ಜೀವ ಹೋಗ್ಬೋದು. ಚಿರಂಜೀವಿ ಸರ್ಜಾ ಮೇಘನಾ, ಆಮೇಲೆ ನಮ್ಮ ರಘು ದೀಕ್ಷಿತ್ ಮಯೂರಿ ಡಿವೋರ್ಸು, ನಯನತಾರ ಪ್ರಭುದೇವ್, ನಾಗ ಚೈತನ್ಯ ಸಮಂತ. ಸೊ ಇದೆಲ್ಲ ನೋಡಿ ನೀವು. ಜನರಿಗೂ ಕೂಡ ಇದೇ ರೀತಿಯ ಪ್ರಭಾವ ಬೀರತ್ತಾ? ಬಣ್ಣದ ಲೋಕದಲ್ಲಿದ್ದಾರೆ, ಅವರ ಜೀವನ ಶೈಲಿಯೇ ಬೇರೆ, ಅಥವಾ ರಾಜಕಾರಣಿಗಳು, ಸಿನಿಮಾ ರಂಗದವರು ಅಂದ್ರೆ ಅವ್ರ ಜೀವನ ಶೈಲಿ ಡಿಫ್ರೆಂಟ್ ಆಗಿರುತ್ತೆ, ಅದರ ಪ್ರಭಾವವು ಕಾರಣ ಆಗಿರುತ್ತಾ, ಅಥವಾ ಸಾಮಾನ್ಯ ಜನರ ಜೀವನದಲ್ಲೂ ಹಿಂಗಾಗೋ ಸಾಧ್ಯತೆ ಎಷ್ಟಿರುತ್ತೆ? ಇದೆ. ಈಗ ನೋಡಿ, ಮುಖೇಶ್ ಅಂತ ಇಟ್ಕೊಂಡು ಮುಖೇಶ್ ಅಂಬಾನಿ ಆಗಲ್ಲ. ಅವನು ಅವನ ಏನೋ ಗೌಂಡಿ ಕೆಲಸ ಮಾಡ್ತಿರ್ತಾನೆ, ಸಣ್ಣ ಕೆಲಸ, ಅವನ ಲೆವೆಲಲ್ಲಿ ಹೈಕ್ ಆಗ್ತಾನೆ ಹೆಸರು ಚೇಂಜ್ ಮಾಡೋದ್ರಿಂದ. ನೋಡಿ, ನರೇಂದ್ರ ಮೋದಿ ಅವರಿಗೂ ದಾಂಪತ್ಯ ಜೀವನ ಇಲ್ಲ, ಆದರೆ ಅವರು ಅಷ್ಟು ಪವರ್ಫುಲ್ ಆಗಿದೆ. ಡಿ ಫಾರ್ ಡೈರಿಂಗ್ ನರೇಂದ್ರ. ಆಮೇಲೆ ಅವ್ರ ಹೆಂಡತಿ ಜಶೋದಾಬೆನ್, ಜೆ 26 ಅಕ್ಷರಗಳಲ್ಲಿ ಪವರ್ಫುಲ್ ಲೆಟರ್ ಜೆ. ಮತ್ತು ರಾಜಕಾರಣಿಗಳದ್ದು ನಾನು ಸ್ಟಡಿ ಮಾಡಿದ್ದೀನಿ, 90% ರಾಜಕಾರಣಿಗಳ ಗಂಡ ಅಥವಾ ಹೆಂಡತಿ ಹೆಸರಲ್ಲಿ ಜೆ ಇರಬೇಕು, ಇದ್ದೇ ಇದೆ. ನೀವು ನೋಡಿ, ಬೆಂಗಳೂರು ನೋಡಿ, ಎಲ್ಲ ಜಗನ್, ಜಗದೀಶ್ ಶೆಟ್ಟರ್, ಜನಾರ್ದನ್ ರೆಡ್ಡಿ, JP ನಡ್ಡಾ, ಜೈಶಂಕರ್, ಜಗ್ಗೇಶ್ ಅವರು ಎಲ್ಲ ಎಲ್ಲಿಗೆ ಹೋಗ್ಬಿಟ್ರು. ಸೊ ಈ ಜೆ ಪವರ್ ಬಾರಿ. ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಹುಬ್ಬಳ್ಳಿ ಸಂಸದರು, ಅವ್ರ ಹೆಂಡತಿ ಹೆಸರು ಜ್ಯೋತಿ, ನಾಗರಾಜ್ ಚೆಬ್ಬಿ, ಜ್ಯೋತಿ. ಸೊ ಬೇಕಷ್ಟು ಸಿಗ್ತದೆ ನಮಗೆ. ಜಯಲಲಿತಾ, ಜಯಬಾದ್ರಿ, ಜಯಪ್ರದಾ, ಜಯಮಾಲಾ. ಸೊ ಹೀಗೆ ಎಲ್ಲ ಜೆ ಸ್ಟಾರ್ಟ್ ಆಗಬೇಕಂದ್ರೆ ಎಲ್ಲಿ ಗಂಡ ಹೆಂಡತಿ ಹೆಸರಲ್ಲಿ ಒಂದು ಕಡೆ ಇದ್ರೆ ಮುಗಿಯಿತು. ರಾಜಕಾರಣಕ್ಕೆ ಒಳ್ಳೆ ಸಪೋರ್ಟ್ ಮಾಡುತ್ತೆ, ಪರ್ಸೆಂಟೇಜ್ ವೆರಿ ಹೈ. 100ಕ್ಕೆ 100 ಅಂತ ಹೇಳಲ್ಲ, 90% ಜನ JH ಪಟೇಲ್, ಬಸವರಾಜ ಬೊಮ್ಮಾಯಿ, ಬಸವರಾಜ ಹೊರಟ್ಟಿ, ಜೈಶಂಕರ್, ರಜತ್ ಉಳ್ಳಗಡ್ಡಿಮಠ್. ಸೊ ವಿಲ್ ಗೆಟ್ ಸೋ ಮೆನಿ ಎಕ್ಸಾಂಪಲ್. ಸೊ ಪಾಸಿಟಿವ್ ಲೆಟರ್ಸ್ ಇದಾವೆ ಅನ್ನೋದಾದ್ರೆ, ಅದರಲ್ಲಿ ಸಕ್ಸಸ್ ಅನ್ನೋದಾದ್ರೆ ಕೇವಲ ರಾಜಕಾರಣ ಅಂತನ, ಬೇರೆ ಬೇರೆ ಅವರವರ ಡಿಪಾರ್ಟ್ಮೆಂಟ್ ಅಲ್ಲಿ ಸಕ್ಸಸ್ ಸಿಗುತ್ತೆ. ಇದು ಓವರ್ ಆಲ್ ಇಂಪ್ರೂವ್ಮೆಂಟ್ ಮೇಡಮ್. ASP RJH ಉಂಟಲ್ಲ, ಓವರ್ ಆಲ್ ಇಂಪ್ರೂವ್ಮೆಂಟ್. ಆಮೇಲೆ ತೊಂದರೆ ಅಥವಾ ಏನಾದರೂ ಹಣದಲ್ಲಿ ಪಾಪರಾಗುವಂಥದ್ದು ಕಂಟ್ರೋಲ್ ಮಾಡುತ್ತೆ, ಕೆಟ್ಟದಾಗ್ಲಿ ಬಿಡಲ್ಲ. ಈಗ ನೋಡಿ, ಮಹೇಂದ್ರ ಸಿಂಗ್ ಧೋನಿ ಹೆಸರು, ಧೋನಿ ಹೆಂಡತಿ ಹೆಸರು ಸಾಕ್ಷಿ, ಪವರ್ಫುಲ್ ಲೆಟರ್. ಮಮ್ಮೂಟಿ ಮೋಹನ್ ಲಾಲ್ ಕೇರಳದಲ್ಲಿ, ಅವರು SU ಇಂದ, ನೀವು ಚೆಕ್ ಮಾಡಿ, SU ಇಂದ ಸ್ಟಾರ್ಟ್ ಆಗುತ್ತೆ, ಪವರ್ಫುಲ್. ಸುದೀಪು, ಯಾವುದೇ ಅಕ್ಷರದ 2ನೇ ಲೆಟರ್ ಯು ಬಂದರೆ ಭಾರಿ ಒಳ್ಳೆಯದು. ಸುಜಾತ, ಹಣಕಾಸಿಗೆ. ಮತ್ತು ಮುಂದಿನ ಲೆಟ್ರ್ ಅದು ಡಿಸೈಡ್ ಮಾಡುತ್ತೆ, ದಾಂಪತ್ಯ ಜೀವನ, ಆಯುಷ್ಯ ಎಲ್ಲ ಮುಂದೆ. ಈ ಸ್ಟಾರ್ಟಿಂಗ್ ಲೆಟರ್ ಹೇಳ್ತಿರೋದು ಓನ್ಲಿ ಫಾರ್ ಒಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗುವಂಥದ್ದು. ಇದಕ್ಕೆ ಮುಖೇಶ್ ಅಂಬಾನಿಲಿ ಇದೆ, ಕುಮಾರಸ್ವಾಮಿಲಿ ಇದೆ, ಮಧು ಬಂಗಾರಪುರ ಇದೆ, ಕುಮಾರ್ ಬಂಗಾರಪುರ ಇದೆ, ಮಾಧುರೀಶಲ್ಲಿ ಇದೆ. ಸೊ ಸುದೀಪ್ ಸರ್ ಹತ್ರ ಇದೆ, ಭಾಳ ಸುನಿಲ್ ಗವಾಸ್ಕರ್ ನೋಡಿ, ಅದೇ ಅವ್ರ ಮಗ ರೋಹನ್ ಗವಾಸ್ಕರ್ ಅಪ್ಪಟ ಫೇಲ್ ಅಲ್ವಾ. JH ಪಟೇಲ್ ಸಕ್ಸಸ್, ಮಹಿಮಾ ಪಟೇಲ್ ಸುದ್ದಿ ಇಲ್ಲ. SR ಕಂಠಿ ಸಕ್ಸಸ್, ಮಹೇಶ್ ಕಂಠಿ ಸುದ್ದಿ ಇಲ್ಲ. ಬೇಡ, ನಮ್ಮ ಮಾಸ್ಟರ್ ಆನಂದ್ ಅವರು, ಮಾಸ್ಟರ್ ಮಂಜಾತ್ ಅವರು, ರವಿಚಂದ್ರನ್, ಕಾಶಿನಾಥ್ ಮತ್ತೆ ಶಂಕರನ ಒಟ್ಟಿಗೆ ಮಾಡೋರು, ಎಂಥ ನಟರಾಗಬೇಕಿತ್ತು ಅವರು. ಮೇಲೆ ಬರ್ಲಿಕ್ಕೆ ಬಿಡಲ್ಲ. ಆನಂದ್, ಅನುಶ್ರೀ, ಅಕುಲ್ ಬಾಲಾಜಿ ಎಲ್ಲ ಎ. ಆನಂದ್, ಅಪೇಕ್ಷಾ, ಅನುಪಮ ಎಲ್ಲ ಎ. ASP RJH ಇಷ್ಟು ಪವರ್ ಇದೆ. ಇದಂತ ನಮ್ಮ ಚಾರ್ಟ್ ಇದು, ಅಕ್ಷರಶಾಸ್ತ್ರ ಒಂದು ಫೌಂಡೇಶನ್. ASP RJH ಮತ್ತೆ UPJ. ರೈಟ್. ಪಾಸಿಟಿವ್ಲಿ ಇಷ್ಟೊಂದು ಯಶಸ್ಸು ಸಿಗುತ್ತೆ ಅನ್ನುವಂಥ ಕ್ಲಾರಿಟಿ ಕೊಡ್ತಾ ಇದ್ರಿ. ನೆಗೆಟಿವ್ ಅಂತ ಇರಲೇಬೇಕು ಹಂಗಾದ್ರೆ. ಸೊ ಆ ನೆಗೆಟಿವ್ ಲೆಟರ್ಸ್ ಆದರೂ ಏನು, ಮತ್ತೆ ಯಾವ ಥರ ನೆಗೆಟಿವ್ ಎಫೆಕ್ಟ್ ಜೀವನದಲ್ಲಿ ಆಗುತ್ತೆ? ಈ CH ಉಂಟಲ್ಲ, ಅದು ಮಿನಿ ಮೈನಸ್ ಲೆಟರ್. ಮೈನಸ್ ಅಲ್ಲ, ಮಿನಿ ಮೈನಸ್ ಅಂದರೆ ಸ್ವಲ್ಪ ಆಯುಷ್ಯಕ್ಕೆ ಕಂಟ ಕೊಡುವಂಥದ್ದು. CH ಛಾಯೆ ಇರ್ಬೋದು, ಚಂದನ್ ಇರ್ಬೋದು, ಚಂದ್ರಶೇಖರ್ ಗುರೂಜಿ ಇರ್ಬೋದು. ನೋಡಿ, ಅವ್ರನ್ನ ಚಂದ್ರಶೇಖರ್ ಗುರೂಜಿಯಲ್ಲಿ ಇದೆ,
SH ಇದೆ, KH ಇದೆ, ಶೇಖರ ಮಹಾಪ್ರಾಣ ಇದೆ. ಅವ್ರು ಹೊಡೆದವರು ಯಾರು? ಮಹಾಂತೇಶ, ಮಂಜುನಾಥ, ನಾಗರಾಜ, 3 MNA. ಹುಬ್ಳಿಯಲ್ಲಾಗಿತ್ತು ಹೌದು, ಹುಬ್ಳಿಯಲ್ಲಾಗಿದ್ದ ಪ್ರಕರಣ. ಆಮೇಲೆ ನೋಡಿ ಹಾವೇರಿಯಲ್ಲಿ ನವೀನ್ ಗೋಲಿಬಾರಲ್ಲಿ ಸತ್ರು. ಉಕ್ರೇನಿಂದ 20,000 ಮಂದಿನ ಕರ್ಕೊಂಡ್ಬಂದಿದ್ರು ನರೇಂದ್ರ ಮೋದಿಯವರು ಸೇಫಾಗಿ. ಅಲ್ಲೂ ನವೀನೇ ಸತ್ತಿದ್ದು, ಒಬ್ಬನೇ ಸತ್ತ ನವೀನ್ ಅಂತ. ಆಮೇಲೆ DJಳಿ ಗಲಾಟೆಯಲ್ಲಿ ನವೀನ್ ಅಖಂಡ ಅಣ್ಣನ ಮಗ ನವೀನ್. ಸೊ ಹೀಗೆ ನೀವು ಎಂಬುದು ಭಾಳ ಕರಾಮತ್ತಿದೆ. ಮೊನ್ನೆ ಒಬ್ಬರು ನಮ್ಮ ಹುಬ್ಳಿಯಲ್ಲಿ ಟ್ರಾಫಿಕ್ ಪೊಲೀಸ್ ಒಬ್ಬರು ಸುಸೈಡ್ ಮಾಡಿಕೊಂಡ್ರು, ಮಹಾಂತೇಶ್. ಇನ್ನೊಬ್ಬರು ಮೋಹನ. ಈ ಥರ ಇದರಲ್ಲಿ ಒಳ್ಳೆ. ಅದು UPJ ಇದ್ರೆ ಅಡ್ಡಿಲ್ಲ. ಮಂಜುನಾಥ, ನಾಗರಾಜ, ಜಾವ್ಲಿನ್ ಹೆಸರಲ್ಲ, ನೀರಜ್ ಅಂತ ಇದ್ರು. ಸೊ ಈಗ ಎಮ್ಮಿಂದ ಹೆಸರು ಸ್ಟಾರ್ಟ್ ಆದ್ರೂ ಕೂಡ ನೀವು ಹೇಳೋ UPJ ಸೆಂಟ್ರಲ್ ಎಲ್ಲಾದ್ರೂ ಇದ್ರೆ ಸೇಫ್. ಅಥವಾ P ಅಥವಾ J 3 ಅಲ್ಲ. ಮಂಜುನಾಥದಲ್ಲಿದೆ, ಮಲ್ಲಿಕಾರ್ಜುನ ಇದೆ. ಹಣಕಾಸು ಚೆನ್ನಾಗಿರುತ್ತೆ, ದಾಂಪತ್ಯ ಜೀವನ ಮ್ಯಾಚಿಂಗ್ ಇರಲ್ಲ. ಹೌದಾ? ಮ್ಯಾಕ್ಸಿಮಮ್ ಅಂದರೆ ಗಂಡಸರದ್ದು MN ಇದ್ರೆ ಅಷ್ಟು ಪವರ್ಫುಲ್ ಆಗಲ್ಲ. ಹೆಣ್ಮಕ್ಳದ್ದು ಮಾತ್ರ ಭಾಳ ಪರ್ಸೆಂಟೇಜ್ ವೆರಿ ಹೈ ಲೈಫ್ ಹಾಳು ಮಾಡ್ಕೊಳ್ಳೋದು. ಸೊ ಎಫೆಕ್ಟ್ ಅಂದ್ರೆ ಈಗ ದಾಂಪತ್ಯದಲ್ಲಿ ಬೇಕಾದ್ರೆ ಹೋಗೋ ಆರ್ಥಿಕವಾಗೂ ಆಗ್ಬೋದು, ಯಶಸ್ಸು ಸಿಕ್ಕಿಲ್ಲ ಅಂದ್ರೆ. ಮತ್ತೆ ದಾಂಪತ್ಯ ಜೀವನ ಅಂದರೆ ಒಂದೇ ಅಲ್ಲ, ಡಿವೋರ್ಸ್ ಆಗ್ಬೋದು, ಹಾಸಿಗೆ ಹಿಡಿಬೋದು, ಗಂಡನ ಕಳ್ಕೊಬೋದು, ಅಥವಾ ಗಂಡ 2 ವರ್ಷ ಫಾರಿನಲ್ಲಿ 3 ದೂರ ಇರ್ಬೋದು, ಅಥವಾ ಒಂದೇ ಮನೇಲಿ ಇದ್ದವ್ರು ಮಾತಾಡ್ತಾ ಇರ್ಬೋದು. ಅದು ಸಹ ದಾಂಪತ್ಯ ಜೀವನ ಇಲ್ಲ ಅಂತಾನೆ ಅರ್ಥ. ದಾಂಪತ್ಯ ಜೀವನ ಅಂದರೆ ಗಂಡ ಹೆಂಡತಿ ಒಂದು ಮನೇಲಿ ಇದ್ದಾರೆ, ಪಕ್ಕದ ಮನೆ ಗೊತ್ತಿಲ್ಲ, ಮಾತಿಲ್ಲ, ಕತೆ ಇಲ್ಲ, ಅದು ದಾಂಪತ್ಯ ಜೀವನ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. 5-6 ಕಾರಣ ಇರ್ತದೆ ದಾಂಪತ್ಯ ಜೀವನ ಇಲ್ಲದೆ ಇರಲಿಕ್ಕೆ. ಅದಕ್ಕಾಗಿ ನರೇಂದ್ರ ಮೋದಿಯವರಿಗಿಲ್ಲ, ನಿತ್ಯಾನಂದ ಸ್ವಾಮಿ ಓಡೋಬಿಟ್ಟ, ನೀರವ್ ಮೋದಿ ಓಡೋಬಿಟ್ಟ, ಮಾಯಾವತಿ, ಮಮತಾ ಬ್ಯಾನರ್ಜಿ ಇಬ್ಬರು ಮುಖ್ಯಮಂತ್ರಿಗಳು ಮದುವೆನೇ ಇಲ್ಲ, ಮೋಹನ್ ಭಾಗವತ್ RSS ಹೆಡ್ ಮದುವೆ ಇಲ್ಲ, ಮತ್ತು ತುಂಬ ಜನ ಇದ್ದಾರೆ, ಹೆಸರು ಹೇಳೋದು ಇದಾಗತ್ತೆ. ಸೊ ಭಾಳ ಕೆಲವು ಕೇಳಿದ್ರೆ ನೀವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ರಿಸರ್ಚ್ ಮಾಡಿ ನಿರ್ಧಾರ. 6 ವರ್ಷ ಬೇಕಾಯ್ತು ನನಗೆ. ಅದರಲ್ಲಿ ನನ್ನ ಬ್ರೈನಿಗೆ ಸ್ವಲ್ಪ ಎಫೆಕ್ಟ್ ಆಯಿತು, ಆದರೂ ಅದನ್ನು ಬಿಡಲಿಲ್ಲ ನಾನು. ನಮಗೆ ಬೆಂಗಳೂರಲ್ಲಿ ನಿಮಾನ್ಸಲ್ಲಿ ಸರ್ಜರಿ ಆಯಿತು. ಅಲ್ಲಿ ದ್ವಾರಕಾನಾಥ್ ಅಂತ ನಂಗೆ ಸರ್ಜನ್. ಅವರು ಸರ್ಜರಿ ಮಾಡ್ತಾ ಮಾಡ್ತಾ ನನಗೆ ದಾತ್ ಬಂದ ಪ್ರಜ್ಞೆ ತೋರಿಸ್ತಾರಲ್ಲ, ಪ್ರಜ್ಞೆ ಬಂದರೆ ಮಿಸ್ಟರ್ ದ್ವಾರಕಾನಾಥ್, ಸೊ ನಿಮ್ಮ ಆಪ್ರೇಟ್ ಮಾಡಿದ್ದು ನಾನು ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ದ್ವಾರಕಾನಾಥ್ ಆದರೆ ಇಷ್ಟು ದೊಡ್ಡ ಡಾಕ್ಟರ್, ಇಡೀ ನಿಮಾನ್ಸಿಗೆ ಹೆಡ್ ಅವರು. ನಿಮಗೆ ಈ ಹೆಸರು ದ್ವಾರಕಾನಾಥಿಂದ ನಿಮ್ಗೆ ಇಷ್ಟು ಪವರ್ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದನ್ನು ಎದ್ದವನು ಫಸ್ಟ್ ಎದ್ದಿದ್ದು. ಆವಾಗ ಅವರು ನನ್ನ ಮಿಸ್ಸಸ್ಸಿಗೆ ಕೇಳಿದ್ರು, ಏನಂತಾರೆ ಇವರು ಅಂತ. ಇಲ್ಲ, ಅವರು ಅಕ್ಷರಶಾಸ್ತ್ರ ಇದೆ, ಅಕ್ಷರಶಾಸ್ತ್ರದಲ್ಲಿ ಒಳ್ಳೆ 7 ಲೆಟರ್ ಇಲ್ಲ ಅಂದರೆ ಅವರು ದೊಡ್ಡ ಜನಾಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಹೆಂಡತಿ ಹೆಸರಲ್ಲಿ ಇರಬೇಕಾಗತ್ತೆ 2ನೇ. ಆವಾಗ ಅವರು ಸಾರಿ ಐ ಆಮ್ ನಾಟ್ ದ್ವಾರಕನಾಥ್, ಐ ಆಮ್ S ದ್ವಾರಕನಾಥ್ ಅಂತ ಹೇಳಿದ್ರು. ಬಂಗಾರಪ್ಪ ಒಳ್ಳೆ ಹೆಸರು, S ಬಂಗಾರಪ್ಪ. ಇನಿಷಿಯಲ್ ಬಗ್ಗೆ ಹೇಳಿ, ಅಂದ್ರೆ ಹೆಸರು ಆರಂಭ ಆಗತ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್ ಡಿ ದಿವ್ಯಶ್ರೀ ಅಂತ ನನ್ನ ಹೆಸರು ಆರಂಭ ಆದ್ರೂ ಮೊದಲಿರುವಂತ ಇನಿಷಿಯಲ್ ಮ್ಯಾಟರ್ ಆಗ್ತವ? ನಂತರದ ಮ್ಯಾಟರ್ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ನೀವು ಕೇಳ್ತಾ ಇರೋದು. ಹೆಸರಿನ ಮುಂಚೆ AR ರೆಹಮಾನ್, PT ಉಷಾ, ಆಮೇಲೆ ಅಣ್ಣಾ ಹಜಾರೆ, ಈ ಥರ ಬರಬೇಕು. ನಂತರ ಏನು ಬಂದರೂ ಉಪಯೋಗ ಇಲ್ಲ, ಸರ್ನೇಮ್ ಆಗಲಿ ಅಥವಾ ಆಮೇಲೆ ಆಗಿದ್ರೆ. ಈಗ ನೋಡಿ, ಸುದೀಪ್ ಅವರು ಕಿಚ್ಚ ಸುದೀಪ್ K ಇದೆ, ಕರೆಕ್ಟ್. ಸುದೀಪ್ ಕಿಚ್ಚ ಮಾಡ್ಕೊಂಡ್ರೆ ಇನ್ನೂ ಸೂಪರ್ ಆಗ್ತಾರೆ ಅವರು. ಸಣ್ಣ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. DK ರವಿ ಅಂತಿದ್ರು, ರವಿ DK ಮಾಡ್ಕೊಂಡಿದ್ರೆ ಇಷ್ಟು ಬೇಕು ಸಾಯ್ತಿದ್ದಿಲ್ಲ ನನ್ನ ಅಬ್ಸರ್ವೇಷನ್ ಪ್ರಕಾರ. DK ಸುರೇಶ್, DK ಶಿವಕುಮಾರ್ ಅವರೆಲ್ಲ ಅವರ ಹೆಸರು ನಂತರ DK ಹಾಕೋದು. ಅವ್ರದ್ದು ಪ್ರೆಸಿಡೆಂಟ್ ಇದೆ, ಸುರೇಶ್ ಅವ್ರದ್ದು SU ನಂತರ ಹಾಕೋಬೇಕು. ಅದು ಮೊದಲು ಹಾಕೊಂಡ್ರೆ ಕಷ್ಟ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ K ಅಷ್ಟು ಒಳ್ಳೆ ಪ್ರಗತಿ ಇದಲ್ಲ. K ಕಲ್ಯಾಣ್ ಅಂತ ಇದ್ರು, ಅವರ ಮಿಸ್ಸಸ್ ಬೆಲ್ಗಾಮ್ಗೇನೋ ಆಗಿತ್ತಲ್ಲ. ಸೊ ಅದಾಗ್ತದೆ. ವೈ ಇದೆ, ಮತ್ತೆ ವೈ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಹಂಗಾದ್ರೆ ವೈ ಬಂತು ಅನ್ನೋದಾದ್ರೆ ಗಂಡನ ಹೆಸರಲ್ಲೂ ವೈ ಇದೆ, ಹೆಂಡತಿ ಹೆಸರಲ್ಲೂ ವೈ ಇದೆ. ಆವಾಗ ಅದೇನಾಗುತ್ತೆ, ಮೈನಸ್ ಪ್ಲಸ್ ಆಗುತ್ತೆ. ಈಗ ನೋಡಿ, ಇನ್ಫೋಸಿಸ್ ನಾರಾಯಣ ಮೂರ್ತಿ, ನಾರಾಯಣದಲ್ಲಿ ವೈ ಇದೆ, ಮೂರ್ತಿಯಲ್ಲಿ ವೈ ಇದೆ. ಕರೆಕ್ಟ್, ಅರ್ಥ ಆಯ್ತಾ? ಆಮೇಲೆ ಗಂಡಸರಲ್ಲಿ NM ಇದ್ರೆ ಅಷ್ಟು ಹೊಡ್ತಾ ಕೊಡಲ್ಲ. ಅಂಡ್ ಸುಧಾ ಇಸ್ ವೆರಿ ಸ್ಟ್ರಾಂಗ್, SU DHA ಡೈರಿಂಗ್, ಭಾಳ ಬೋಲ್ಡ್, ಭಾಳ ಸ್ಟ್ರಾಂಗ್ ಅವರು. ಸೊ ಅವ್ರು ಬಂದಮೇಲೆ ಅವ್ರ ಲೈಫಲ್ಲಿ ಬೆಳಕು ಬಂದಿದ್ದು. ಸುಧಾ ಅವರು ಭಾರಿ ಒಳ್ಳೆ ಲಕ್ಕಿ ಫಾರ್. ಕೆಲವೊಂದು ಲೆಟರ್ಸ್ ಈಗ ರಿಪೀಟೆಡ್ ಲೆಟರ್ಸ್ ಅಂತ ಇರ್ತಾವಲ್ಲ, ಇ ಬರುತ್ತೆ, ಇಲ್ಲ SS ಹಿಂಗೇನೋ ಆ ಥರ ಎಲ್ಲ. ಅದು ಪಾಯಿಂಟ್ ಏನಂದರೆ, ನಾನು ಯಾಕೆ ನಿಮಗೆ ಹೇಳಲಿಲ್ಲ, ಮೈನಸ್ ಲೆಟರಲ್ಲಿ ಇನ್ನೆರಡಿದೆ, OOE. ಯಾಕೆ ಹೇಳಿಲ್ಲ ಅಂದರೆ, EE ಅನ್ನು ನೀವು ಕ್ಯಾನ್ ಕರೆಕ್ಟ್, EE ಅನ್ನು ಐ ಮಾಡ್ಕೋಬೋದು. OOE ನೀವು ಯು ಮಾಡ್ಬೋದು. ಪೂರಿ ಪೂರ್ಣಿಮಾ ಪೂರಿ ಇದ್ದದ್ದು ಓ ಹಾಕ್ತಾರೆ, ಹಾಕಬಾರ್ದು, ಕೆಲಸ ಸ್ಲೋ ಆಗುತ್ತೆ ಅವ್ರದ್ದೆಲ್ಲ, ಪ್ರಗತಿ ಸ್ಲೋ. ಅದು ಯು ಮಾಡ್ಕೋ, ಪೂರಿ ಅಂತ. ಇಲ್ಲಿ ಬೆಂಗಳೂರೆಲ್ಲ ನೋಡಿ ಭಾಳ ಜನ ಯು ಯೂಸ್ ಮಾಡ್ತಾರೆ. ಆಮೇಲೆ ಐ, ಸುದೀಪ್ ಐ ಮಾಡಿದ್ರೆ ಒಳ್ಳೆಯದು. ಪ್ರದೀಪ್ EE ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡ್ತದೆ, ಸ್ವಲ್ಪ ಆಲಸ್ಯ ಬರ್ತದೆ, ನಾಳೆ ಮಾಡೋಣ
ಸಾಯಂಕಾಲ ಮಾಡೋಣ ನಾಳೆ ಮಾಡೋಣ ಸೊ ಮುಂದೂಡ್ತಾ ಹೋಗ್ತಾರೆ ಪ್ರೋಗ್ರಾಮ್ನ. ಇದನ್ನ ನಾನು ಭಾಳ ನೋಡಿದ್ದೀನಿ. ಅಲ್ಲ, ಇದು ಕೇವಲ ಆಲಸ್ಯಕ್ಕಷ್ಟೇ ಸೀಮಿತವಾಗುತ್ತಾ ಅಥವಾ ಬರೋದು ಡೆವಲಪ್ಮೆಂಟಿಗೂ ಒಳ್ಳೇದಲ್ಲ. ಯು ಮಾಡಿದ್ರೆ ಸೂಪರ್. UPJ ಬರಬೇಕಲ್ಲ, ಆ POT ಪೂರಿ ಅನ್ನೋರು ನೋಡಿ ಚೆನ್ನಾಗೇ ಇರ್ತಾರೆ, ಗಂಡನ ಚೆನ್ನಾಗಿ ಸಿಗ್ತಾರೆ. ಪೂರ್ವಿಕಾ ಪರ್ಸನಲ್ ಲೈಫ್ಗೆ ವೈವಾಹಿಕ ಜೀವನದಲ್ಲಿ ಇದೇನು ವ್ಯತ್ಯಯ ಆಗಲ್ಲ? ಇಲ್ಲ ವ್ಯತ್ಯಯ ಆಗಲ್ಲ. ಆಮೇಲೆ ನಾವು ತಂದೆ ತಾಯಿ ಹೆಸರಿನ ಆಧಾರದ ಮೇಲೆ ಹೆಸರನ್ನ ಚೇಂಜ್ ಮಾಡೋದು, ಕರೆಕ್ಷನ್ ಮಾಡೋದು. ಕೆಲವರು ಏನು ಮಾಡ್ತಾರೆ, ಇನ್ನು ಬೆಂಗಳೂರಲ್ಲಿ ನಾವು ನೋಡಿದ್ದೀನಿ, ಅವ್ರವ್ರೇ ಮಾಡ್ಕೊಂಡ್ಬಿಡ್ತಾರೆ. ASP RVH ಅಂದ್ಕೊಂಡು ಮುಗೀತು ಅಂತ. ಹೌದೌದೌದು. ಇದು ಟೋಟಲ್ ಅಲ್ಲಿ ಮುಂದೆ ಬರೋ ಅಕ್ಷರಗಳು ಬೇರೆ ಲೆಕ್ಕಾಚಾರ ಇರುತ್ತೆ. ಈಗ ಅಕ್ಷತ ಅಂತಿರುತ್ತೆ. ಅಕ್ಷತ ಅನ್ನೋರು ಗಂಡಂಗೆ ಧೈರ್ಯ ಹೇಳುವ ಹೆಸರು. ಯಾವ ಅಕ್ಷರದಲ್ಲೂ ಕಡದಲ್ಲಿದ್ದರೆ ಧೈರ್ಯ ಹೇಳ್ತಾರೆ, ಇಲ್ಲಾಂದರೆ ಮದುವೆ ಮುಂಚೆ ಪ್ರೀತಿ ಆದರೆ ಗಂಡನ ಕೈಯನ್ನು ಹಿಡ್ಕೊಂಡು ಬಾ ನಡಿ, ನೀ ಏನು ಹೆದರಬೇಡ ಅನ್ನುವಂಥ ಧೈರ್ಯವನ್ನು ತುಂಬುವಂಥ ಹೆಸರು. ಹಣಕಾಸು ಇರ್ತದೆ. ಆಮೇಲೆ SH ಸಿಂಬಲ್ ಆಫ್ ಲವ್, TH ಒಂದು ಕಂಟಕ ಇದೆ ಅವರಿಗೆ. ಅಯ್ಯೋ, ಮತ್ತೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಸರ್? ಅದನ್ನ ನಾವು ಮಾಡ್ಕೊಡ್ತೀವಿ. ನಮ್ಮ ಹತ್ರ ಬಂದರೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಎಲ್ಲ ಪರಿಹಾರ ಇದೆ ಅದಕ್ಕೆ. ರೈಟ್. ಈಗ ಚೇಂಜಸ್ ಮಾಡ್ಕೊಳ್ಳೋದಾದ್ರೆ ಅದು ಹೆಸರಿಗಷ್ಟೇ ಚೇಂಜಸ್ ಮಾಡ್ಕೊಳ್ಳೋದಾ, ಕರೆಯೋದಕ್ಕಷ್ಟೇ ಚೇಂಜಸ್ ಮಾಡ್ಕೊಳ್ಳೋದಾ, ಅದ್ರ ಹಿಂದೆ ಏನಾದರೂ ಪದ್ಧತಿಗಳನ್ನು ಅವ್ರು ಅನುಸರಿಸಬೇಕಾಗತ್ತಾ ಮನೆಯಲ್ಲಿ? ಇದ್ರ ಬಗ್ಗೆ ಒಂದಷ್ಟು ಪದ್ಧತಿ ಅವ್ರು ಮಾಡ್ಬೋದು. ಈ ಸಣ್ಣ ಮಗು ಇದ್ದ ಕಿವಿಯಲ್ಲಿ ಹೇಳ್ತಾರೆ 5 ಸರಿ ಹೊಸದು, ಆ ಥರ ದೇವಸ್ಥಾನಕ್ಕೆ ಹೋಗಂದು ಕರ್ಪೂರದ ಆರತಿ ಮಂಗಳಾರತಿಯನ್ನು ಮಾಡ್ಕೊಂಡ್ಬಂದು ಮನೆಯಲ್ಲಿ ಕೂತು ಅದು ಕಿವಿಯಲ್ಲಿ, ಸಣ್ಣ ಮಕ್ಕಳಾದ ಕಿವಿಯಲ್ಲಿ ಹೇಳಿ 5 ಸರಿ ಹೇಳಿ, ಸೋದರತ್ತೆ ಹೇಳ್ತಾಳೆ, ಅದನ್ನು ಹೇಳಿ ಮಾಡ್ಕೋಬೋದು. ಮತ್ತು ಇಲ್ಲಿ ಯಾವ ಕಾಗದ ಪತ್ರದಲ್ಲೂ ಚೇಂಜ್ ಆಗೋದಿಲ್ಲ. ಅವರ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಎಲ್ಲ ಅದೇ ಇರುತ್ತೆ. ಕೆಲವ್ರಿಗೆ ಇದೊಂದು ಭಯ ಇರುತ್ತೆ, ಇಷ್ಟು ವರ್ಷ ನಾನು 40 ವರ್ಷ ಜೀವನ ಮಾಡಿದ್ದೀನಿ, ನನಗೂ ಸಕ್ಸಸ್ ಬೇಕು, ಹಾಗಾಗಿ ಕೋಟ್ಯಾನ್ ಸಾಹೇಬ್ರ ಹತ್ರ ಬಂದ್ವಿ, ಅವರು ಹೆಸರು ಚೇಂಜ್ ಮಾಡಿಕೊಟ್ರು ಅಂದ್ರೆ ಈಗ ಇಡೀ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ನೋ ಭಾವನೆ ಇರುತ್ತಲ್ಲ, ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಿ? ಅದೇ, ಯಾರು ಡಾಕ್ಯುಮೆಂಟ್ ಚೇಂಜ್ ಮಾಡಬೇಕಾಗಿಲ್ಲ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಹೆಸರನ್ನು ಅದು ಚಾಂಟಿಂಗ್ ಮಾಡ್ಬೇಕು. ಅವರು ಎಷ್ಟು ಸಾರಿ ನಂಬರ್ ಇದೆ, ಅದು ಅವರವರ ಏಜ್ ತಕ್ಕಂತೆ. ಕೆಲವರಿಗೆ 11 ಸರಿ, ಕೆಲವರು 21 ಸರಿ, ಕೆಲವರು 31 ಸರಿ. ನನ್ನ ಹೆಸರು ಸೊ ಆ್ಯಂಡ್ ಸೊ ಅಂತ ಅವ್ರು ಚಾಂಟಿಂಗ್ ಮಾಡುವಂಥದ್ದು. ಅದನ್ನು ನಾನು ನಮ್ಮ ಹತ್ರ ಪರ್ಸನಲಿ ಅವ್ರು ಭೇಟಿಯಾದಾಗ ಹೇಳ್ತೀವಿ. ಆಮೇಲೆ ಹೆಸರನ್ನು ಯಾವ ಕಾಗದದಲ್ಲಿ ಚೇಂಜ್ ಮಾಡಲಿಕ್ಕಿಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಭಾಳ ಬಡವರು ಇರ್ತಾರೆ, ಅಷ್ಟು ಹಣ ಎಫರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬ ಆಟೋ ಡ್ರೈವರ್ ಇರ್ತಾರೆ, ಅವನಿಗೆ ಆಗಲ್ಲ ಕೋರ್ಟ್ಗೆ ಹೋಗಿ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಅದನ್ನು ಚಾಂಟಿಂಗನ್ನು ಕಂಟಿನ್ಯೂ ಮಾಡಿದರೆ ಹೆಸರು ಚೇಂಜ್ ಮಾಡೋಕ್ಕಾಗಿಲ್ಲ, ಹೆಸರು ಚೇಂಜ್ ಮಾಡಿದರೆ ಚಾಂಟಿಂಗ್ ಮಾಡೋಕ್ಕಾಗಿಲ್ಲ. 3 ತಿಂಗಳಂತೂ ಮಿನಿಮಮ್ ಮಾಡಲೇಬೇಕು. ಯಾಕಂದರೆ ಅದು ಮೈನಸ್ ಆಪ್ರೇಷನು, ನೆಗೆಟಿವ್ ಆಪ್ರೇಷನ್ ನಾವು ತೆಗಿಬೇಕಾಗತ್ತೆ. ಅದಕ್ಕಾಗಿ ಕೆಲವೊಂದು ಹೆಸರುಗಳ ಡಬಲ್ ಹೆಸರು ಇರುತ್ತೆ. ಅಂದ್ರೆ ಇಲ್ಲೊಂದು ಹೆಸರು ಅವ್ರ ತಂದೆಯದು ಇಟ್ಕೊಳ್ಳೋದು ಏನೋ ಡಿವೈಡ್ ಮಾಡ್ಕೊಂಡು ಮಧ್ಯದಲ್ಲಿ ಸ್ಪೇಸ್ ಇಡ್ತಾರೆ. ಸೊ ಇದು ಏನಾದರೂ ವೈಬ್ರೇಷನ್ಗೆ ಕಾರಣ ಆಗುತ್ತಾ, ಅಥವಾ ಮರ್ಜು ಮಾಡ್ಕೊಳ್ತಾರೆ, ಇಲ್ಲ ಡಿವೈಡ್ ಮಾಡ್ತಾರೆ? ಹೌದು, ನಾನು ನೋಡ್ತಾ ಇರ್ತೀನಿ. ಅದ್ರ ಕಂಟಿನ್ಯೂ ಬರೆದ್ರೆ ಭಾರಿ ಒಳ್ಳೇದು. ಹೆಸರಂದ್ರೆ ಒಂದೇ, ಹೆಸರಂದ್ರೆ ಒಂದೇ, ಹೆಸರಂದ್ರೆ ಒಂದೇ, ಅಕ್ಷರಗಳು ಎಷ್ಟೇ ಇರಲಿ, ಅದು ನೀವು ಸ್ಪೇಸ್ ಬಿಟ್ಟಾಗ ತೇಜಸ್ವಿ ಸೂರ್ಯ ಅಂತ ಇರ್ತಾರೆ. ಕಂಟಿನ್ಯೂ ಬರೆದ್ರೆ ಭಾರಿ ಒಳ್ಳೇದು. ನಿಮ್ದು ಹೇಳಿದ್ರಿ, ನಿಮ್ದು ಸಹ ಕಂಟಿನ್ಯೂ ಬರೆದ್ರೆ ಭಾರಿ ಒಳ್ಳೇದು. ನಿಖಿಲ್ ಕುಮಾರಸ್ವಾಮಿ ಅಂತ ಮಾಡ್ಕೊಂಡ್ರು ಒಟ್ಟಿಗೆ ಇರಬೇಕು, ಗ್ಯಾಪ್ ಕೊಡಬಾರ್ದು. ಹೆಸರು ಒಂದೇ, ಇದು 2 ಆಗಿ ಹೊಡೆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಏನಂತ ನಾವು ಇಲ್ಲಿ ಹೇಳೋದು ಕಷ್ಟ ಆಗುತ್ತೆ. ಅಂದರೆ ಕುಮಾರಸ್ವಾಮಿ ಅವರಾಗಲಿ ಅಥವಾ ಬೇರೆ ಯಾರಾಗಲಿ ಕಷ್ಟ ಆಗುತ್ತೆ. ಅದಕ್ಕಾಗಿ ಆಮೇಲೆ ಯಾವ ಕಾರಣಕ್ಕೂ ನೀವು ಮನೆಯಲ್ಲಿ ನಿಕ್ ನೇಮ್ ಕರಿತಾರಲ್ಲ, ಅದು ನೋಡ್ಕೊಂಡು ಕರಿಬೇಕು. ನನಗೆ ಬೇಜಾರಾಗಿದೆಯಲ್ಲ ಅಂದರೆ ವಿಜಯ ರಾಘವೇಂದ್ರ ಕೇಳಿಸ್ತಾ ಇದ್ರೆ ಪಾಪ. ವಿಜಯ ರಾಘವೇಂದ್ರ ವೈ ಇದೆ, ವಿಜಯ ರಾಘವೇಂದ್ರ GH ಇದೆ. ಅವರು ಸ್ಪಂದನ ಇರಬೇಕು. ಅವ್ರ ಮನೆಯಲ್ಲಿ ಚಿನ್ನಿ ಅಂತ ಕರಿತಾ ಇದ್ದಂತ ನಾನು ಕೇಳಿದ್ದೆ. ನಾನು ಅದು ಸ್ಟಾಪ್ ಮಾಡಬೇಕು. CH ಒಳ್ಳೆದಲ್ಲ ಅಂತ ಅವಾಗ ಹೇಳಿದ್ದೆ. ಚಂದ್ರಶೇಖರ ಮತ್ತು ಈ ರೇಣುಕಾ ಆಚಾರ್ಯವರ ಕಸಿನ್ ಒಬ್ಬರು ಚಂದ್ರಶೇಖರದ ಮರ್ಡರ್ ಆಯ್ತು ನೋಡಿ, ಅದು ಒಬ್ಬರ ಮೇಲೆ ಅಪವಾದನೆ ಬಂತು. ಅವರು ಒಬ್ಬರು ಸ್ವಲ್ಪ ಗುರೂಜಿನೇ, ಅವ್ರ ಹೆಸರು ವೈ ಇದೆ. ಅವ್ರ ಹೆಸರು ವೈ ಇದೆ. ವೈ ಇದ್ರೆ ಅಪವಾದಗಳು ಬರುತ್ತೆ, ಅಪವಾದಗಳು ಬರುತ್ತೆ. ಆಮೇಲೆ ಉಚ್ಚಾರ ಹುಡುಗ ಅಥವಾ ಹುಡುಗಿಯೊಟ್ಟಿಗೆ ಫ್ರೆಂಡ್ಶಿಪ್ ಆದರೆ ಅದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಲಿ ಸಪೋರ್ಟ್ ಮಾಡುತ್ತೆ. ಭಾಳ ವಿಚಾರ ಮಾಡ್ಬೇಕು ಇದರಲ್ಲಿ. ನಮಗೆ ಏನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ವೈದ್ಯರ ಹತ್ರ ಹೋಗಿ ವೈದ್ಯರ ಸಲಹೆ ಮೇಲೇನೆ ನಾವು ಏನು ಟ್ಯಾಬ್ಲೆಟ್ಸ್ ತೊಗೋಬೇಕು, ಇಂಜೆಕ್ಷನ್ ತೊಗೊತೀವಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಸಾಮಾಜಿಕ ಜಾಲತಾಣಗಳು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಈ ಥರ ಅಕ್ಷರಶಾಸ್ತ್ರವೋ ಅಥವಾ ಮತ್ತೇನೋ ಒಂದು ಯೂಟ್ಯೂಬಲ್ಲಿ ಬಂತು ಅಂತ ಹೇಳಿ ತಾವೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನನಗೊಬ್ಬರು ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಒಬ್ಬರು ಫೋನ್ ಮಾಡಿದರು. ಅವರಿಗೆ ನಾನು ಹೇಳಿದೆ ASP RVH ಅಂತ ಎಲ್ಲ ಚೇಂಜ್ ಮಾಡ್ಬೇಕಂತ. ಅವ್ರು ಏನು ಮಾಡಿದರು ಅವರ ಲೆಟ್ರಲ್ಲಿ 4 ಮೈನಸ್ ಲೆಟರ್ ಬರುವಂಥದ್ದು ಇತ್ತು. CH PH RH ಗಂಡ ಹೆಂಡತಿ ಸೇರಿ. ಸೊ ಅವ್ರಿಗೆ ಮೇಜರ್ ಆಕ್ಸಿಡೆಂಟ್ ಆಯಿತು 3 ತಿಂಗಳಲ್ಲಿ. ಆಮೇಲೆ ಅವ್ರ ಹೆಂಡತಿ ನಂಗೆ ಫೋನ್ ಮಾಡಿದರು. ಯಾಕಂದರೆ ಇಲ್ಲ, ಅವರು ನಿಮಗೇನೋ ಫೀಸ್ ಕೊಡಬೇಕಾಗತ್ತೆ, ಫೀಸ್ ಉಳಿದಕ್ಕೆ ಮಾಡಿದ್ದು, ನಾನು ಹೇಳಿದ್ರು ಕೇಳಿಲ್ಲ ರೀ ಅವರು ಅಂತ ಹೇಳಿದರು. ಈ ಥರ ಎಕ್ಸಾಂಪಲ್ ಭಾಳ ಬರ್ತದೆ. ಆಮೇಲೆ
ಯಾವ ಹೆಸರು ಇದೆಯಲ್ಲ, ಈಗ ಎ ಇದ್ರೆ ಪ್ಲಸ್ ಲೆಟ್ರ್ ಎ ಪ್ಲಸ್ ಲೆಟ್ರು, ಗಂಡ ಹೆಂಡತಿ ಹೆಸರು ಒಂದೇ ಅಕ್ಷರದಿಂದ ಸ್ಟಾರ್ಟ್ ಆಗಬಾರ್ದು, ಪ್ಲಸ್ ಪ್ಲಸ್ ಮೈನಸ್ ಆಗುತ್ತೆ. ಹಾಂ, ರಕ್ಷಿ ಶೆಟ್ಟಿ, ರಶ್ಮಿಕಾ ಮಂದಣ್ಣ, ಅಭಿಷೇಕ್ ಬಚ್ಚನ್, ಐಶ್ವರ್ಯ ರೈ, ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ ಈಗ. ಇಂಥದ್ದು ಭಾಳ ಸನ್ನಿವೇಶ ಇದೆ ಅಲ್ಲಿ. ಪ್ಲಸ್ ಅವ್ರ ಗ್ರೋತಲ್ಲೂ ಕಡಿಮೆ ಆಗುತ್ತೆ. ಅಲ್ಲ, ಪ್ರಾಬ್ಲಮ್ ಆಗೋದಾದ್ರೆ ಆರಂಭದಿಂದಲೂ ಆಗ್ಬೇಕಿತ್ತಲ್ಲ. ಅಲ್ಲಿ ಆರಂಭ ಅಲ್ಲಿ ಮದುವೆ ಆದ್ಮೇಲೆ ಆಗೋದಿಲ್ಲ. ಅಲ್ಲ, ಈಗ ನಾನು ಈಗ ಸಮ್ಮಿಲನ ಆಗೋದು ಮದುವೆ ಆದ್ಮೇಲೆ. ನೋಡಿ, ಕೆಲವರು ಆಕೃತಿ ಅಂತ ಇರ್ತದೆ, ಆಕೃತಿ ಎ ಹಾಕ್ತಾರೆ, ಡಬಲ್ ಎ ಹಾಕ್ತಾರೆ, ಹಾಕಬಾರ್ದು. ಯಾಕೆ ಗೊತ್ತಾ? ಯಾಕೆ ಹಾಕ್ತಾರೆ ಹೇಳಿ ಅವರು? ಅವ್ರು ಯಾಕೆ ಹಾಕ್ತಾರೆ ಅಂದರೆ, ಇಂಗ್ಲೀಷ್ ಭಾಷೆ ಬಿಟ್ಟು ಎಲ್ಲ ಭಾಷೆಯಲ್ಲೂ ಮತ್ತು ಆಕೆ ಬೇರೆ ಲೆಟ್ರ್ ಇದೆ, ಇಂಗ್ಲೀಷಲ್ಲಿ ಮಾತ್ರ ಆಕೆ ಬೇರೆ ಲೆಟ್ರ್ ಇಲ್ಲ. ಸೊ ಅಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಆಗುತ್ತೆ. ನೀವು ನೋಡಿದ ಗ್ರೋತ್ ಕಡಿಮೆ ಆಗುತ್ತೆ. ಆಮೇಲೆ ಈ ಎಸ್ ಎಚ್ ಇದೆಯಲ್ಲ, ಸಿಂಬಲ್ ಆಫ್ ಲವ್, ಗಂಡ ಹೆಂಡತಿ ಇಬ್ಬರ ಹೆಸರಲ್ಲಿ ಎಸ್ ಎಚ್ ಇರಬಾರ್ದು. ನೋಡಿ, ಅಭಿಷೇಕ್ ಬಚ್ಚನ್ಲಿದೆ, ಕರಿಷ್ಮಾ ಕಪೂರ್ಲಿ ಎಸ್ ಎಚ್ ಇದೆ, ಅದು ಕ್ಯಾನ್ಸಲ್ ಆಯಿತು. ರಕ್ಷಿ ಶೆಟ್ಟಿ ಅವರಲ್ಲಿ ರಶ್ಮಿಕಾ ಮಂದಣ್ಣಲ್ಲೂ ಇದೆ, ಎಸ್ ಎಚ್ ಇದೆ. ಸೊ ಇದು ತುಂಬ, ಇದ್ರ ಬಗ್ಗೆ ಹೇಳಬೇಕಂದ್ರೆ ಒಂದಿನ ಬೇಕು. ಸೊ ನಾವೊಂದು 5 ವರ್ಷ ರಿಸರ್ಚ್ ಮಾಡಿದ್ದನ್ನು ನಾನು ಒಂದು ಹಾಫ್ ಅನ್ ಅವರ್ಲಿ ಹೇಳ್ಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ನಮಗೆ ಪರ್ಸನಲಿ ಅವ್ರು ಯಾರೇ ಆಗಲಿ ಫೋನಲ್ಲಿ ಭೇಟಿ ಆದ್ರು, ಸುಮ್ಮನೆ ಒಂದು ಹೆಸರು ತಗೊಳ್ಳೋಣ. ಈಗ ರಾಧಾ ಅನ್ನೋ ಹೆಸರು ತಗೊಳ್ಳೋದಂದ್ರೆ, ರಾಧಾ ಕನ್ನಡದಲ್ಲಿ ರಾಧಾ ಅಂತ ಬರೆಯೋದಾದ್ರೆ ರ ಕಿಳಿ ರಾ ಅಂತ ಇಳಿಸ್ತೀವಿ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, RADHA ಬದಲು RAADHA ಮಾಡ್ಕೊಂಡ್ಬಿಡ್ತಾರೆ. ಮಾಡಬಾರ್ದು. ಹೌದಾ? ಅವ್ರು ಕಡಿಮೆ ಎಲ್ಲೂ ಮಾಡಬಾರ್ದು. ಪ್ಲಸ್ ಲೆಟರ್ ಮಾಡಿ ಮೈನಸ್ ಮಾಡಿ ನೋಡಿ. ಮೈನಸಲ್ಲಿ ಇವರು ಬಿಹಾರ ನಿತೀಶ್ ಕುಮಾರ್ ಅಲ್ಲ, ನಿತೀಶ್ ಕುಮಾರ್ ಗಡ್ಕರಿಯಾ? ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಬಿಹಾರದ. ನಿತೀಶ್ ಕುಮಾರ್ ಹೆಂಡತಿ ಹೆಸರು ಮಂಜು ಕುಮಾರಿ, ಎಂ. ಇಲ್ಲಿ ಏನಾಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಮುಖೇಶ್ ಅಂಬಾನಿ, ನೀತಾ ಅಂಬಾನಿ, ಆಮೇಲೆ ಮಹೇಶ್ ಬಾಬು, ನಮೃತ ಶಿರೋಡ್ಕರ್, ನವಜೋತ್ ಕೌರ್, ಮನೋರಮ ಮಧುರ. ಇಲ್ಲಿ ಏನಾಗುತ್ತೆ, ನೀವು MN ಇದ್ರೆ MN ಅವ್ರನ್ನ ಮದುವೆ ಆಗಬೇಕು. ಅದು ಅದಕ್ಕೆ ಒಂದು ಪರಿಹಾರ ಅಂತ ಹೇಳ್ಬೋದು ನಾನು. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಅದೇ ಇಲ್ಲಿ ಈ 7 ಲೆಟ್ರಲ್ಲಿ ಎ ಇದ್ರೆ ಗಂಡ, ಈ SPRVH 6 ಅಕ್ಷರದಿಂದ ಮದುವೆ ಆಗ್ಬೋದು. ಅರ್ಥ ಆಯ್ತಾ? ಸಪೋಸ್ H ಇದೆ, ಈ ಉಳಿದ 6 ಲೆಟರ್ ಮದುವೆ ಆಗೋರು. ಸೇಮ್ ಲೆಟರ್ ಇದ್ರೆ ಮದುವೆ ಆದರೆ ಒಳ್ಳೇದಲ್ಲ. ಅದು ಪರ್ಸೆಂಟೇಜ್ ನೋಡಿದ್ದೀನಿ ನಾನು, ಒಂದು 70% ಫೇಲ್ ಆಗಿದೆ. ಓಕೆ. ಇನ್ನೊಂದು, ಈಗ ಡಾಕ್ಯುಮೆಂಟ್ಸಲ್ಲಿ ಚೇಂಜ್ ಮಾಡೋಕೆ ಆಗಲಿಲ್ಲ ಅಂದರೂ ಕೂಡ ನಮಗಷ್ಟೇ ಚೇಂಜ್ ಮಾಡ್ಕೊಂಡಿದ್ದೀವಿ ಅಂತ ನಮಗೆ ಖಾತ್ರಿ ಇರುತ್ತೆ. ಹೆಸರು ಚೇಂಜು, ಚಾಂಟಿಂಗ್ ಮಾಡ್ತೀವಿ. ಈಗ ಇತರರು ಕರೆಯೋದು ಅದೇ ಹೆಸರಿಂದ ಕರೀತಾರೆ. ಆದರೆ ಮ್ಯಾಕ್ಸಿಮಮ್ ನೀವು ಕಾರು ಬೈಕ್ ಇದ್ರೆ ಸ್ಟಿಕ್ಕರ್ ಹಚ್ಕೋಬಹುದು, ಅಥವಾ ನೀವು ಚಾಂಟಿಂಗನ್ನು ಮಾಡ್ಬೋದು. ಅದು ಅವರ ಫೋನನ್ನು, ಈಗ ನಿಮ್ಮ ಒಬ್ಬರು ಹಸ್ಬೆಂಡ್ ಇದ್ದಾರೆ, ಹೆಂಡತಿ ಹೆಸರನ್ನು ಆ ಹೊಸ ಹೆಸರಲ್ಲಿ ಸೇವ್ ಮಾಡ್ಕೋಬೇಕು. ಆಮೇಲೆ ವಾಟ್ಸಪ್ ಇದರಲ್ಲಿ DPಯಲ್ಲಿ ಅದನ್ನು ಹಾಕಬೇಕು. ಅಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಒಳ್ಳೇದಾಗುತ್ತೆ. ಇವಾಗ ನಮ್ಮಲ್ಲಿ ಬಂದವರಲ್ಲಿ ಸಾಧಾರಣ 90%, 99% ಸಕ್ಸಸ್ ಆಗಿದ್ದಾರೆ. ಎಲ್ಲ 1-2% ಅಂದರೆ ಅವರು ಕೆಲವರು ಹೆಸರು ತಗೊಂಡು ಹೋಗೋದು ಮಾಡಿರೋದಿಲ್ಲ, ಅಥವಾ ನಿಕ್ನೇಮ್ ಕರಿತಿರೋ ಬೇರೆ ಯಾವ್ದಾದ್ರು ಚಿನ್ನು ಮುನ್ನು ಅಂತ. ಆ ಥರ ಕೇಸಲ್ಲಿ ಸ್ವಲ್ಪ ಫೇಲ್ ಆಗಿಬಿಟ್ರೆ, ಇದರಲ್ಲಿ ನಮ್ಮಲ್ಲಿ ಎಲ್ಲರೂ ಫೋನ್ ಮಾಡಿ, ಸರ್ 3 ತಿಂಗಳಲ್ಲೇ ಅದನ್ನ ಕೇಳೋಣ ಅನ್ಕೊಂಡೆ. ಎಷ್ಟು ದಿವಸದಲ್ಲಿ ನಮಗೆ ಚೇಂಜಸ್ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ? ಸಾಧಾರಣ 40 ವರ್ಷದವರೆಗಿದ್ದಾರೆ 3 ತಿಂಗಳು ಸಾಕು. 40 ವರ್ಷದ ಮೇಲೆ ಆದರೆ ಸ್ವಲ್ಪ ಜಾಸ್ತಿ. ಈಗ ಟಾಕಿಯಲ್ಲಿ ನೀರು ತುಂಬಿ ಪಾಚಿ ಹಿಡಿಯುತ್ತೆ. ಹೊಸ ಪಾಚಿ ಹಿಡಿಯೋ 1 ವಾರದ ಟಾಕಿ ಆದರೆ ಕೂಡಲೇ ಹೋಗುತ್ತೆ. 1 ವರ್ಷ ತೊಳೆದಿದ್ರೆ ಏನಾಗುತ್ತೆ, ಪಾಚಿ ಜಾಸ್ತಿ ಹಿಡಿದಿರುತ್ತೆ. ಇಟ್ ಟೇಕ್ಸ್ ಟೈಮ್. ಆ ಪಾಚಿ ಅಂತ ತೆಗಿಬೇಕಾದ್ರೆ ಟೈಮ್ ತಗೋತದೆ. ಇದು ಪ್ರತಿ ತಿಂಗಳ ಕ್ಲೀನ್ ಮಾಡಿದ್ರೆ ಟಾಕಿ ಕ್ಲೀನ್ ಆಗಿರುತ್ತೆ. ಅದೇ ಥರ ಸಣ್ಣ ವಯಸ್ಸಿನವ್ರಿಗೆ ಏನು ಪ್ರಾಬ್ಲಮ್ ಭಾಳ ಆಗಲ್ಲ, ದೊಡ್ಡವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇದೆಲ್ಲ 18 ವರ್ಷ ದಾಟಿದ ಮೇಲೆ ಎಫೆಕ್ಟ್ ಜಾಸ್ತಿ. ಈ ಮೈನಸ್ ಲೆಟರ್ ಹೆಣ್ಮಕ್ಳು ಗಂಡ್ಮಕ್ಳು ಕಲಿಕ್ಕೆ ಹುಷಾರಿರ್ತಾರೆ, ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ. ದಾಂಪತ್ಯ ಜೀವನ ಯಾರು ಇನ್ನೊಬ್ಬ ಬಂದ ಜೀವನದಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಮದುವೆ ಆಗಬೇಕಂತಿಲ್ಲ ಇದರಲ್ಲಿ. ಒಂದು ಹುಡುಗ ಹುಡುಗಿ ದೈವಿಕ ಸಂಪರ್ಕ ಆದರೂ ರಾಂಗ್ ಲೆಟರ್ ಇದ್ದು ಅದು ಹೊಡೆಯುತ್ತೆ. ಆಗ್ಬೇಕಂತೇನಿಲ್ಲ. ನೋಡಿ, ನೀವೇ ಜಯಂತಿದ್ಲು, ಬಿಲ್ಡಿಂಗ್ ಮೇಲೆ ಕೆಳಬಿದ್ಲು. ನಿವೇದಿತ ಅಂತಿದ್ರು ಇನ್ನೊಬ್ರು, ಅವರು ಬರುವಾಗ ಆಕ್ಸಿಡೆಂಟ್ ಆಯಿತು ಹಾವೇರಿ ಹತ್ರ. ಆಮೇಲೆ ನಿಖಿತಾ ಅಂತ ಇದ್ರು, ನಿಖಿತಾ ಸಿಂಗ್ ಅಂತ, ನಮ್ಮ ಕನ್ನಡದ ಸ್ಟಾರ್ ನಟರ ಒಟ್ಟಿಗಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ. ಯಾಕಂದರೆ ಅವ್ರು ಮದುವೆ ಆಗಿಲ್ಲ ಅವರು, ಆದರೆ ಆ ಹೆಸರು ಬಂದ ಕೂಡಲೇ ಆಟೋಮೆಟಿಕ್ಕಾಗಿ ಅದು ವೈಬ್ರೇಷನ್ ಮೈನಸ್ ತಗೊಳ್ತದೆ. ಈಗ ಇಷ್ಟು ವರ್ಷಗಳ ಕಾಲ ಒಂದು ಹೆಸರಿಂದ ಕರ್ಕೊಂಡಿರ್ತಾರೆ ಅಂದರೆ ಸ್ವತಃ ವ್ಯಕ್ತಿ ಕೂಡ ಚೇಂಜಸ್ನ ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕು, ಅದು ಅಷ್ಟು ಸುಲಭ ಅಲ್ಲ ಅಲ್ವಾ? ಹೇಗೆ, ಅದಕ್ಕೇನಾದರೂ ಸಜೆಷನ್ಸ್ ಕೊಡ್ತೀರಾ? ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾರೆ? ಈಗ ಯಾವುದೊಂದು ಹೆಸರಿಂದ ಅವ್ರು ಚೇಂಜಸ್ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಅದು ಡೈಜೆಸ್ಟ್ ಆಗ್ತಿರೋದಿಲ್ಲ. ಈಗ ಅವರು ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು ಅನ್ನೋದಾದ್ರೆ ಹೇಗೆ ಅಂತ? ಯಾಕಂದರೆ ದಿಸ್ ಈಸ್ ದ ಮ್ಯಾಟ್ರ್ ಆಫ್ 3 months, 3 ತಿಂಗಳಷ್ಟೇ. ಅವ್ರೇನು ವರ್ಷಗಟ್ಟಲೆ ಮಾಡ್ಬೇಕಂತ ಏನಿಲ್ಲ.
ಅವರಿಗೆ ಗೊತ್ತಾಗತ್ತೆ ಅದು. ನಾನಂತೂ 100% ಕೊಡ್ತೀನಿ, ನಮ್ಮಲ್ಲಿ ಮಾಡ್ಕೊಂಡು ಹೋದ್ರಲ್ಲ. ಈಗ ನೋಡಿ, ನಮ್ಮಲ್ಲಿ ಮಹೇಶ್ ತೆಂಗಿನಕಾಯಿ ಅಂತ MLA ಇದ್ದಾರೆ, ಹೇಳ್ತೀನಿ ಅವ್ರ ಹೆಸರು ಹೇಳ್ತೇನೆ, ನನ್ನ ಗೆಳೆಯರು ಕೂಡ. ಅವರು ಜಗದೀಶ್ ಶೆಟ್ಟರ್ ಪವರ್ಫುಲ್ ಇದ್ರೆ ನಿಂತರು. ಫಸ್ಟ್ ರೌಂಡಲ್ಲಿ ಟಿಕೆಟ್ ಬಂದಿಲ್ಲ, ಸೆಕೆಂಡ್ ರೌಂಡ್ ಟಿಕೆಟ್, ಥರ್ಡ್ ರೌಂಡಿಗೆ ಒಬ್ಬರು ಸಜೆಷನ್ ಮಾಡಿ ನನ್ನ ಹತ್ರ ಬಂದರು. ಅವರಿಗೆ ನಾನು ಅವರ ತಂದೆ ತಾಯಿ ಹೆಸರು ಪ್ರಕಾರ AR ಮಹೇಶ್ ತೆಂಗಿನಕಾಯಿ ಅಂತ ಮಾಡಿಕೊಟ್ಟೆ. ನಾನು ಕೇಳಿದೆ, ಒಂದು 30,000 20,000 ಓಟಲ್ಲಿ ಗೆಲ್ತೀರಿ ಸರ್ ನೀವು ಅಂತ ಹೇಳಿದೆ. ಹ್ಯಾಪಂಡ್ ಮಹೇಶ್ದಲ್ಲಿ. ಆದರೆ ಅವ್ರ ಹೆಂಡತಿ ಹೆಸರಲ್ಲಿ ಜೆ ಇದೆ, ರಾಜೇಶ್ವರಿ ಏನೋ ಇದೆ, ಕರೆಕ್ಟ್ ನೆನಪಿಲ್ಲ ನನಗೆ. ಜೆ ಇದೆ, ರಾಜಕಾರಣದ ಪವರ್ ಇದೆ. ಹಂಗಾದ್ರೆ ಹೇಳಿ, ಕೆಲವರು ನೋಡೋಣ ಟೆಸ್ಟ್ ಮಾಡೋಣ ಅಂತಾನು ಚೇಂಜ್ ಮಾಡ್ಕೋಬಹುದು, ಕೆಲವರು ನಂಬಿಕೆಯಿಂದ, ಪೂರ್ಣ ಪ್ರಮಾಣದ ನಂಬಿಕೆಯಿಂದನೂ ಚೇಂಜ್ ಮಾಡ್ಕೋಬಹುದು. ಸೊ ಇಬ್ಬರಿಗೂ ಫಲಾಫಲ ಸೇಮ್ ಇರುತ್ತಾ? ಇರುವುದಿಲ್ಲ. ಯಾಕಂದ್ರೆ ಶ್ರದ್ಧೆ ಬೇಕು. ಯಾವ್ದನ್ನ ನಂಬ್ತಿರೋ ಅದು ಆಗತ್ತೆ, ಅರ್ಧಂಬರ್ಧ ನಂಬಿದ್ರೆ ಆಗಲ್ಲ. ಯಾಕಂದ್ರೆ ಅವರು ಹಾರ್ಟ್ಲಿ ಅದನ್ನ ಮಾಡೋದಿಲ್ಲ, ಹಾರ್ಟ್ಲಿ ಅದನ್ನ. ಆಮೇಲೆ ಇದು ಒಂದು ನವಗ್ರಹದ್ದು ಪವರ್ ಇದೆ. ಇಂದ್ರ, ಅಗ್ನಿ, ವಾಯು, ವರುಣ, ಸೂರ್ಯ, ಶನಿ, ಕುಬೇರ, ಯಮಧರ್ಮರಾಯ ಅಂತೇಳಿ ನೀವು ಪಠನೆ ಮಾಡ್ತಾ ಇದ್ರೆ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಇದು ಬಹಳ ಪವರ್ಫುಲ್ ಮಂತ್ರ. ನೀವು ಹೇಳಿದ ಹಾಗೆ 3 ತಿಂಗಳು ಚಾಂಟಿಂಗು ಮಾಡ್ತಾರೆ, ಏನೇನು ಚೇಂಜಸ್ ಮಾಡ್ಕೋಬೇಕು ಮಾಡ್ಕೋತಾರೆ. ಒಂದು ಸಣ್ಣ ಕ್ಲೂ ಸಿಗ್ತಾ ಹೋಗುತ್ತೆ, ಎಸ್ ನನ್ನ ಜೀವನದಲ್ಲಿ ಸಕ್ಸಸ್ ಸಿಗ್ತಾ ಇದೆ ಅಂತ ಹೇಳಿ. ಎಸ್ ಸಿಕ್ತು ಅಂತ ಕೈ ಬಿಟ್ಬಿಡೋದ, ಅದನ್ನ ರಿಪೀಟ್ ಮಾಡಬೇಕಾ? ಯಾಕೆಂದ್ರೆ ನೀವು ಹೇಳಿದ್ದು ಆರಂಭದಿಂದ ವೈಬ್ರೇಷನ್, ಅದೇ ವೈಬ್ರೇಷನ್, ಸಕ್ಸಸ್ ವೈಬ್ರೇಷನ್ ಇರಬೇಕು ಅಂದ್ರೆ ರಿಪೀಟೆಡ್ಲಿ ಅದರಲ್ಲೇ ಮೂವ್ ಆಗಬೇಕಾ? ಹೆಂಗೆ ಅಂದ್ರೆ ಅವರು ಕಾಗದ ಪತ್ರದಲ್ಲಿ ಚೇಂಜ್ ಮಾಡಿದ್ರೆ ಪಠನೆ ಮಾಡೋ ಅವಶ್ಯಕತೆ ಇಲ್ಲ, ಕಂಟಿನ್ಯೂ. ಕಾಗದ ಪತ್ರ ಚೇಂಜ್ ಮಾಡಲಿ ಅಂದರೆ ಕಂಟಿನ್ಯೂ ಮಾಡಿ, ಲೆಟ್ ದೆಮ್ ಕಂಟಿನ್ಯೂ. ಅಟ್ಲೀಸ್ಟ್ ಅವರ ಪ್ರಾಬ್ಲಮ್ ಸಾಲ್ವ್ ಆಗೋರಿಗಾದರೂ ಕಂಟಿನ್ಯೂ ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದ ವಿಚಾರ ನೀವು ಕೇಳಿದ್ದು ಸಹ. ಅದಕ್ಕಾಗಿ ಯಾವುದೇ ಹೆಸರನ್ನು ನೀವು ಚಾಂಟಿಂಗ್ ಮಾಡ್ತಾ, ನೀವು ಏನು ದಿನಕ್ಕೊಂದು 5 ಮಿನಿಟ್ ಒಳಗೆ ಮುಗಿಯುತ್ತೆ. ನಾವು ಎಲ್ಲೆಲ್ಲ ಏನೇನೋ ಹೋಟ್ಲಲ್ಲಿ, ಬಾರಲ್ಲಿ, ಅಲ್ಲೆಲ್ಲ ಕೂತ್ಕೋತಾರೆ, ಗಂಟೆಗಟ್ಟಲೆ ವೇಸ್ಟ್ ಮಾಡ್ತಾರೆ. ಬೆಳಿಗ್ಗೆ ಸ್ನಾನ ಮಾಡಿ ಪೂರ್ವಕ್ಕೆ ಮುಖ ಮಾಡಿ, ದೇವರೇ ನನ್ನ ಹೆಸರು ಸೊನ್ನೆ ಅಂತ ಒಂದು 11 ಸರಿ ಹೇಳಬೇಕು. ದೊಡ್ಡವರಾದ್ರೆ ಜಾಸ್ತಿ ಹೇಳ್ತೀವಿ ಅಂತ ಮಂತ್ರ. ಅಷ್ಟದಕ್ಕೆ ಮಂತ್ರ ಭಾಳ. ಇದು ಜ್ಯೋತಿಷಕ್ಕೇನು ಸಂಬಂಧ ಇಲ್ಲ, ಇದು ಪವರ್ ಆಫ್ ಯುವರ್ ನೇಮ್, ನಿಮ್ಮ ಹೆಸರಿನ ತಾಕತ್ತು, ನಾಮಬಲ. ನಾಮಬಲ. ಯಾಕಂದರೆ ಜ್ಯೋತಿಷ್ಯ ಆದರೆ ಅದೆಲ್ಲ ಅವ್ರದ್ದು ಗಳಿಗೆ ಅದು ಇದೆಲ್ಲ ನೋಡಿ ಭಾಳ ಡಿಫಿಕಲ್ಟ್. ಆಮೇಲೆ ತಾನು ಅದನ್ನು ದೂಷಣೆ ಮಾಡ್ತಾ ಇಲ್ಲ, ಅವ್ರ ಲೆಕ್ಕದಲ್ಲಿ ಅವ್ರು ಕರೆಕ್ಟು, ನಮ್ಮ ಲೆಕ್ಕದಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನನ್ನ ಹೆಸರು ದಯಾನಂದ ಅಂತಿತ್ತು, ಅದನ್ನು ಜನುಮಾನಂದ ಅಂತ ಮಾಡಿಕೊಂಡೆ. ನನ್ನ ಮಿಸಸ್ದು ಮಂಜುಳಾ ಅಂತಿತ್ತು, ಅದನ್ನು ಸ್ವರ ಅಂತ ಮಾಡಿಕೊಂಡೆ, SWR ಸ್ವರ. ನನ್ನ ಮಗಳು ಶ್ವೇತಾ, ಅವಳನ್ನ ಸುರಭಿ ಅಂತ ಮಾಡಿಕೊಂಡೆ. ಸೊ ಎವ್ರಿಬಡಿ ಹ್ಯಾಪಿ. ನಾವು ಅವಳಿಗೂ ಜಾಬ್ ಆಯಿತು, ಇವಳು ಸ್ವಲ್ಪ ಶಾಂತ ಆದರು. ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಕೊಂಡಿದ್ದೀನಿ. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ಸ್ ಇರ್ಬೋದು, ಆಮೇಲೆ MLA, ಮಾಜಿ ಶಾಸಕರು, ಮಂತ್ರಿಗಳು, ಮತ್ತು ಎಲ್ಲರೂ ಬರ್ತಾರೆ ನಮ್ಮ ಹತ್ರ. ಇದು ಪ್ರಚಾರ ಇಲ್ಲ, ಯಾಕಂದ್ರೆ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಯಾರು ಸಂಶೋಧನೆ ಮಾಡಲಿಲ್ಲ. ಇಂಡಿಯಾದಲ್ಲಿ ಯಾರು ಇಲ್ಲ. ಇಲ್ಲಿ ಹೆಸರು ಮೇಲೆ ಯಾರು ಹೇಳ್ತಾರೆ ಕೇಳಿ? ಅಕ್ಷರ, ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ, ಜ್ಯೋತಿಷ್ಯ, ಬೇಕಾದ ಜನ ಇದ್ದಾರೆ. ಹೆಸರು ಮೇಲೆ ಯಾರು ಹೇಳ್ತಾರೆ ಹೇಳಿ? ಮತ್ತೆ ಹೇಳಿ, ನಾವು ಇಲ್ಲಿ ಪಬ್ಲಿಕಲ್ಲಿ ಹೇಳಿ ಬರಲ್ಲ. ಅವರ ಪರ್ಸನಲ್ ವಿಷಯ ಅಂದರೆ ಎಲ್ಲ ಬರ್ತದೆ ನಮ್ಮ ಹತ್ರ. ಒಂದು ಕೂತು ಅವರು ನಮ್ಮಲ್ಲಿ ಒಬ್ರು ಇದ್ದಾಗ ಇನ್ನೊಬ್ಬರನ್ನ ಕರೆಯಲ್ಲ ನಾವು. 1 ತಾಸು ಟೈಮ್ ಕೊಡ್ತೇನೆ ನಾನು. 10ಕ್ಕೆ ಬಂದರೆ 11ಕ್ಕೆ ಹೋಗ್ಬೇಕು, 11 ಬಂದರೆ 12ಕ್ಕೆ ಹೋಗ್ಬೇಕು. ಆ ಟೈಮಲ್ಲಿ ಅವ್ರು ಪರ್ಸನಲ್ ಏನಾದ್ರು ನಮ್ಮ ಹತ್ರ ಹೇಳ್ಬೋದು. ಯಾಕಂದರೆ ಮುಜುಗರ ಆಗುತ್ತೆ ಅವರಿಗೆ. ಅದಕ್ಕಾಗಿ ಯಾರೋ ಎದುರಿದ್ರೆ ಅವರಿಗೆ ಕೂಲ ಹೇಳಿಕ್ಕೆ ಬರಲ್ಲ, ಅಥವಾ ನಾವು ಹೇಳಿದ್ನವ್ರು ಒಪ್ಪಳಿ ತಯಾರಿ ಇರೋದಿಲ್ಲ. ಅಲ್ಲಿ ಯಾರಿಲ್ಲ ಅಂದರೆ ಹೌದು ಹಿಂಗಾಗಿದೆ ನಮ್ಮದು ಅಂತ ಹೇಳ್ತಾರೆ. ಸೀಸರಿನ್ ಅದು ಗೊತ್ತಾಗುತ್ತೆ ಇದರಲ್ಲಿ. ಸಪೋಸ್ ಸೀಸನ್ ಹೆಂಗೆ ಗೊತ್ತಾಗುತ್ತೆ? ನಾಮಕರಣ ನಾವು ಮಗು ಹುಟ್ಟಿದ ಮೇಲೆ, ಹಾಗಾಗಿ ಸೀಸನ್ ಹೆಂಗೆ ಗೊತ್ತಾಗುತ್ತೆ? ಅದು ಹೆಂಗಂದರೆ ಪ್ರೆಗ್ನೆಂಟ್ ಇರುವಾಗ ತಂದೆ ತಾಯಿ ಯಾರಾದರೂ ವೈ ಇರುವಂಥ ಅಕ್ಷರವನ್ನು ಮೊದಲೇ ನನ್ನ ಮಗಳು ಹುಟ್ಟಿದ ಇಂಥದ್ದಾಗ್ತದೆ ಅಂತ ಹೇಳಿದರೆ 90% ಅದು ಗೊತ್ತಾಗುತ್ತೆ ನಮಗೆ. ಯಾಕಂದರೆ ಅವರು ಪ್ರೆಗ್ನೆಂಟ್ ಇರುವಾಗಲೇ ಇನ್ನು ಮಗು ಹುಟ್ಟಿರಲ್ಲ, ಜನ ಆಗಿರಲ್ಲ, ಆವಾಗಲೇ ಅವ್ರ ಗಂಡ ಹೆಂಡತಿ ನನ್ನ ಮಗು ಹುಟ್ಟಿದ್ರೆ ಈ ಥರ ಹೆಸರು ಇಡಬೇಕಂದ್ರೆ ಆಗತ್ತೆ. ಕೆಲವರು ಸರ್, ನಂಗೆ ಇನ್ನೊಂದು ಕುತೂಹಲ ಬಂದ್ಬಿಡ್ತು. ಹುಟ್ಟಿದ ಹೆಸರು ಒಂದೊಂದು ಇಟ್ಕೊಂಡಿರ್ತಾರೆ, ಕರಿಯಕ್ಕೊಂದು ಹೆಸರು ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಬೇರೆ ಹೆಸರು ಇಟ್ಕೊಂಡಿರ್ತಾರೆ. ಅಂದ್ರೆ ಕೆಲವೊಂದು ಲೆಟರ್ಗಳು ಅಂತ ಬಂದ್ಬಿಟ್ರೆ ಜ್ಯೋತಿಷ್ಯದಲ್ಲಿ ಏನಪ್ಪ ಹೆಸರಿಡೋದು ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆ ಕ್ಷಣಕ್ಕೆ ಏನೋ ಒಂದು ಹೆಸರಿಟ್ಬಿಡ್ತಾರೆ ಇಂದ. ಆಮೇಲೆ ಇನ್ನೊಂದು ಮಗುಗ್ ಮ್ಯಾಚ್ ಮಾಡೋಕೋ ಅಥವಾ ಗಂಡ ಹೆಂಡತಿ ಇಬ್ರದ್ದು ಒಂದೊಂದು ಲೆಟರ್ ತಗೊಂಡ್ಬಿಟ್ಟು ಮಗುಗೊಂದು ಹೆಸರಿಟ್ಬಿಡ್ತಾರೆ. ಸೊ ಅದನ್ನ ಕರಿತಾ ಇರ್ತಾರೆ, ಆನ್ ಡಾಕ್ಯುಮೆಂಟ್ಸು ಅದಿರುತ್ತೆ. ಈ ಹುಟ್ಟಿದ ಹೆಸರು, ಕರಿಯೋ ಹೆಸರು ಅಂತ ಎರಡೆರಡು ಹೆಸರು ಆಲ್ರೆಡಿ ಇರೋದ್ರಿಂದ ಏನಾದರೂ ಡಿಫ್ರೆನ್ಸ್ ಆಗ್ತವ? ಕರಿಯೋ ಹೆಸರೇ ಕೌಂಟ್ ಆಗುತ್ತೆ, ಇಟ್ಟ ಹೆಸರು ಕೌಂಟ್ ಆಗಲ್ಲ. ಆಮೇಲೆ ನಿಮ್ಗೆ 2 ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಸೆಮಿ ಸ್ಟೇಟಲ್ಲಿ 4 ಬಂದರೆ ಅರ್ಲಿ ಡೆತ್, 4 3 ಬಂದರೆ ಡಿವೋರ್ಸ್. 2 ಎಕ್ಸಾಂಪಲ್ ಕೊಡ್ತೀನಿ. ಆಮೇಲೆ ಪ್ರೇಕ್ಷಕರು ಯಾರು ನೋಡ್ತಾ ಇದ್ರು ಅದ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಪುನೀತ್ ರಾಜ್ಕುಮಾರ್ ಒಳ್ಳೆ ಹೆಸರು, ಹಣಕಾಸಿಗೆ ತೊಂದರೆ ಇಲ್ಲ. ಕರೆಕ್ಟ್.
TH ಎರಡು ಆಯ್ತು, ಎರಡು ಡಬಲ್ ಮತ್ತು TH ಎರಡು ಮೈನಸ್. ಪ್ರಾಬ್ಲಮ್ ಆಯ್ತು. ಅಶ್ವಿನಿ ಎ ಅವ್ರು ಬಂದಮೇಲೆ ಸೂಪರ್ ಆದರು ಅವರು, ಪಿಕ್ಚರ್. ಆಮೇಲೆ SH, ಆಮೇಲೆ ನೀ ಎಲ್ಲಿ ಎಂಡು 1 2 3 4 ಹೌದಾ. ಆಮೇಲೆ ಚಿರಂಜೀವಿ ಸರ್ಜರಿ CH, ಆಮೇಲೆ ಡಬಲ್ ಜೆ ಇದೆ ಹಣಕಾಸಿಗೆ ಅಂತಂದರೆ ಇದ್ದಿಲ್ಲ ಅವರಿಗೆ. ಆಮೇಲೆ ಮೇಘನ MGH ಎರಡು ಡಬಲ್ ಮತ್ತು CH 4 ಆದರೆ ಇತ್ತದು ಸುಶಾಂತ್, ನಿಶಾಂತ್, ಪ್ರಶಾಂತ್, ಸಂತೋಷ್ ಹೆಸರುಗಳಲ್ಲಿ ಬರುತ್ತೆ. ಭಾಳ ಕೇರ್ಫುಲ್ ಆಗಿರಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು. ಯಾಕಂದರೆ ಇದು ಒಂಥರ ಹೇಳಿದ್ರೆ ನಮ್ಮಲ್ಲಿ ಅಸಾಧ್ಯ. ಈಗ ಪ್ರಶಾಂತ್, ಸುಶಾಂತ್ ಈ ಥರದ್ದೆಲ್ಲ ಎಕ್ಸಾಂಪಲ್ ಕೊಟ್ರಲ್ಲ, ಈಗ ಇದ್ರಲ್ಲಿ ಈ ಹೆಸರು ಹಂಗೆ ಉಳಿಸ್ಕೊಬೇಕು, ಸಮ್ ಲೆಟರ್ ಚೇಂಜ್ ಮಾಡ್ಕೊಂಡ್ರೆ ಚೇಂಜಸ್ ಮಾಡ್ಕೋಬಹುದು. ಆದರೆ ಉಚ್ಚಾರಕ್ಕೇನು ಡಿಫ್ರೆನ್ಸ್ ಆಗಬೇಕು. ಉಚ್ಚಾರಕ್ಕೆ ಡಿಫ್ರೆನ್ಸ್. ಅದೇ ಉಚ್ಚಾರ ಇದೆ. ಈಗ ನೋಡಿ ರುಬಿಯಾ ಅಂತ ಇರ್ತಾರೆ, RUBIYA ರುಬಿಯಾ ಅಂತ ಬಂದರು, ನಮ್ಮ ಹತ್ರ ಬರ್ತಾರೆ. ವೈ ತೆಗಿಬೇಕು ನಮಗೆ, RUBIA ಮಾಡಿ ರುಬಿ ಆಗ್ತದೆ. ಈಗ ಸೂರ್ಯ ತಗೊಂಡ್ರೆ ಸೂರ್ಯ ಅಲ್ಲ, ಮಾಡ್ಕೊಳ್ಳಿ, ಆಗುತ್ತಾ? ಅರ್ಥ ಸೇಮ್. ಅರ್ಥ ಸೇಮ್ ಅಲ್ವಾ? ಅರ್ಥ ಸೇಮ್ ಆದ್ರೆ ಆಯ್ತು, ಉಚ್ಚಾರನೂ ಸೇಮ್ ಬರುತ್ತೆ. ಆ ವೈ ಹೋಗುತ್ತೆ, ಉಚ್ಚಾರ ಹೋಗುತ್ತೆ. ಸೂರ್ಯ ಜಯಪ್ರಕಾಶ್ ಅಂತ ಇರ್ತಾರೆ, ಆಯ್ತು. ಜೆ ಪವರ್ಫುಲ್ ಆಯ್ತು. ವೈ ಇದ್ದು ಐ ಮಾಡಿ ಜಯಪ್ರಕಾಶ್ ಬದಲು JAI ಮಾಡ್ಕೋಬೇಕು, ಜಯಪ್ರಕಾಶ್. ಹೌದು. ಆಮೇಲೆ ಜಯರಾಜ್ ಅಂತ ಇರ್ತಾರೆ, ಜಯರಾಜ್. ಸ್ಟಾರ್ಟಿಂಗ್ ಅಲ್ಲಿ ಜೆ, ಎಂಡಲ್ಲೂ ಜೆ. ಇದೇನಾಗುತ್ತೆ, ಸ್ವಲ್ಪ ಕುಖ್ಯಾತಿಗೆ ಹೋಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಮೈನಸ್ ಆಗುತ್ತೆ. ಆಮೇಲೆ ತುಂಬ ಇದೆ ಈ ಥರ. ನೀವು ರಘು ದೀಕ್ಷಿತ್, ಡೈವರ್ಸ್ ಆಗಾರೆ 3 ಬೇಕು. GH 1, ಮಯೂರಿ M ಮತ್ತು Y 1 2 3 ಈ ಥರ. GH CH 1 ಅದು ಮೊನ್ನೆ ನಾವು ಕೂಡಲೇ ಜನರಿಗೆ ಅರ್ಥ ಆಗಲ್ಲ, ಅದು ನಾವು ಸ್ಟಡಿ ಮಾಡಿದ್ವಿ ಈ ಥರ. ಈಗ ನಿಮ್ಗೆ ಈಗ ಅಕ್ಷರದ ಮೇಲೆ ನಾವು ಮಾತಾಡ್ತಿರೋದ್ರಿಂದಾಗಿ ಹೇಳೋ ಕರೆಯೋ ಹೆಸರು ಬಗ್ಗೆ ಹೇಳಿದ್ರೆ, ಅಕ್ಷರ ಅಂದ್ರೆ ಬರವಣಿಗೆನೂ ಆಗತ್ತೆ. ನೀವು ಒಬ್ಬ ವ್ಯಕ್ತಿ ಬರೆಯುವ ಬರವಣಿಗೆಯಿಂದನೂ ಏನಾದರೂ ಕಂಡುಕೊಳ್ತೀರಾ? ಅವ್ರಿಗೇನಾದರೂ ಪರಿಹಾರ ಹೇಳ್ತೀರಾ? ಬರವಣಿಗೆ ಅವ್ರು ಬರೆಯುವಂತ ಇಲ್ಲ ಅದು ನಾವು ಕಂಡುಹಿಡಿಗೆ ಬರಲ್ಲ. ನಮಗೆ ಮನುಷ್ಯನ ಹೆಸರು ಬೇಕು, ಅವರ ತಂದೆ ಹೆಸರು ಬೇಕು. ಅದ್ರ ಮೇಲೆ ಹೆಸರು ಕೊಡೋದು, ಅದ್ರ ಮೇಲೆ ಕರೆಕ್ಷನ್ ಮಾಡೋದು ಒಂದು. ಎರಡನೇ ಪಾಯಿಂಟು, ಈ ನೀ ತೀಮಿಯಿಂದ ಎಂಡ್ ಆಗದಿದ್ದಂಗೆ ನೋಡ್ಕೋಬೇಕು ಮ್ಯಾಕ್ಸಿಮಮ್. ನೀ ತೀಮಿ, ರಘುಪತಿ, ಅಶ್ವಿನಿ, ಅರುಂಧತಿ, ಜಯಂತಿ, ಆರತಿ, ಭಾರತಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಇರ್ತದೆ. ಯಶಸ್ ಕಾಣ್ತಾರೆ. ದಾಂಪತ್ಯ ಏನು ಕೊಡುತ್ತೆ. ಸ್ವಲ್ಪ ನಾರ್ಮಲ್ಗಿಂತ ಹೆಂಡತಿ 100 ವರ್ಷ ಬದುಕಿದ್ರೆ ಗಂಡ 90. ಮೊದಲು ಹೋಗೋದು ಈ ನೀತಿಯರ ಗಂಡ ಅಥವಾ ಹೆಂಡತಿ. ರಘುಪತಿ ಭಟ್ಟು ಹೆಂಡತಿ ತೀರ್ಕೊಂಡ್ರು. ಸೊ ಈ ಥರ ಇದು ತುಂಬ ಕ್ಯಾಲ್ಕುಲೇಷನ್ ಇದೆ. ಈಗ ನಾವು ಇಲ್ಲಿ ಏನು ಮಾಡುವಾಗ 100ಕ್ಕೆ 100 ಹೇಳಿಬಿಟ್ರೆ ಮತ್ತೆ ನಮ್ಮ ಉಪಯೋಗ ಇಲ್ಲ ಯಾರಿಗೆ. ನಮ್ಮದಂತ ಸ್ವಲ್ಪ ಸೀಕ್ರೆಟನ್ನು ಉಳಿಸ್ಕೋಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಕೆಲವು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದನ್ನೆಲ್ಲ ಹೇಳಿ ಬರಲ್ಲ. ಈಗ ಒಂದು ಹೋಟ್ಲಲ್ಲಿ ಒಳ್ಳೆ ಊಟ ಇರುತ್ತೆ, ಅವ ಶೆಫ್ ಹತ್ರ ಹೋಗಿ ಮೆಥಡ್ ಇದಿಷ್ಟ ಹೇಳಲ್ಲ. ಅವ್ರು ಹೇಳಿದ್ರು ಅಂತ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಹೋಟ್ಲಿಗೆ ಬರೋಲ್ಲ, ಕಸ್ಟಮರ್ ಇಲ್ಲ. ಸೊ ಅದೇ ಥರ ನಮ್ಮ ಒಂದು ಪ್ರಾಧಾನ್ಯತೆ ಉಳಿಸ್ಕೋಬೇಕಾದ್ರೆ ನಾವು ಸ್ವಲ್ಪ ಕೆಲವು ಸೀಕ್ರೆಟ್ ಇರಲಿ ಅದನ್ನೆಲ್ಲ. ಹಾಗಾದ್ರೆ ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದ್ರೆ ಎಲ್ಲಿ ಸಿಗ್ತೀರಿ, ಹ್ಯಾಕ್ ಸಿಗ್ತೀರಿ, ಯಾವ ಥರ ಸಜೆಷನ್ ಕೊಡ್ತೀರಿ? ಫೋನಲ್ಲಿ ಆಲ್ ಓವರ್ ಇಂಡಿಯಾದಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. US ಅಲ್ಲಿ ನನ್ನ 87 ಜನ ಇದ್ದಾರೆ ಫ್ಯಾಮಿಲಿ. 87 ಫ್ಯಾಮಿಲಿ USA ಅವರು ಇದ್ದಾರೆ. ನನ್ನ ಮೊಬೈಲ್ ಇದೆ, ಆಮೇಲೆ ತೋರಿಸ್ತೀನಿ. USA ಅಲ್ಲಿದೆ, ದುಬೈಯಲ್ಲಿ ಸಹ ಒಂದು 10-15 ಫ್ಯಾಮಿಲಿ ಇದೆ. ಸೊ ಅವರೆಲ್ಲ ಕರೆಕ್ಟ್ ನಾನು ಇಲ್ಲಿ ಕೂತು ಅವ್ರಿಗೆ ಹೇಳ್ಬೇಕು. ನಾನು ಅವರೆಲ್ಲ ದೇ ಆರ್ ಪೇಯಿಂಗ್ ಇನ್ ಡಾಲರ್ಸ್ ಒಂದು. ಆಮೇಲೆ ಹಣದ ಇದಕ್ಕೆ ನಾನು ಇದನ್ನ ಮಾಡ್ತಾ ಇಲ್ಲ. ಇದ್ದವರು ಕೊಡ್ತಾರೆ, ಎಷ್ಟಂತ ಹೇಳಲ್ಲ. ಇಲ್ಲದರು ಸಾರಿ ಸರ್ ಅಂತಾರೆ, 100 ರೂಪಾಯಿ ಕೊಡ್ತಾರೆ, 200 ಕೊಡ್ತಾರೆ, 500 ಕೊಡ್ತಾರೆ. ಸೊ ನಾವು ಈ ರೇಟ್ ಫಿಕ್ಸ್ ಮಾಡಿಲ್ಲ. ನಮ್ಮ ಹತ್ರ ಕೆಲವು ಮಹಾನುಭಾವರು ಬಂದರು ಬೆಂಗಳೂರಿಂದ, ದೊಡ್ಡ ದೊಡ್ಡ ಜ್ಯೋತಿಷಿಗಳು, ನಮಗೂ ಟ್ರೈನಿಂಗ್ ಕೊಡಿ ಸರ್ ಅಂತ. ಆಮೇಲೆ ಕೇಳಿದ್ರೆ ಅವರು ಹೇಳ್ತಾರೆ ಅಲ್ಲಿ ಬೆಂಗಳೂರು 5,000 ಚಾರ್ಜ್ ಮಾಡ್ಬೋದು ಅಂತ. ಸೊ ಜನರ ಹತ್ರ ಹಣ ಹಿಡಿದು ಅವರೇ ಕಷ್ಟದಲ್ಲಿ ಇರ್ತಾರೆ ಮೊದಲೇ, ಅವ್ರ ಹತ್ರ ಮತ್ತು 5-10 ಅಂತೇಳಿ ಇದು ಮಾಡಿ ಬರೋದು. ನಾನು ಯಾರಿಗೂ ಇದನ್ನ ಹೇಳ್ಕೊಡ್ಲಿ, ನಾನೇ ಗುರು, ನಾನೇ ಶಿಷ್ಯರೇ ಇಲ್ಲ. ಆಯಿತು. ಹಾಗಾದರೆ ಈಗ ಕಷ್ಟದಲ್ಲಿದ್ದವ್ರು ಬಂದರು, ನಿಮ್ಮ ಹತ್ರ ಸಲಹೆ ತಗೊಂಡ್ರು, ಆಮೇಲೆ ಬಂದು ನಿಮಗೆ ಗುರುದಕ್ಷಿಣೆ ಅಂತ ಕೊಟ್ಟಿದ್ದಿದೆಯಾ? ಭಾಳ. ಇಲ್ಲಿ ನನ್ನ ಮನೆ ಬಂದು ಫ್ಲವರ್ ಬಾಗ್ ಕೊಟ್ಟು ಹಾರಕ್ಕೆ ಸನ್ಮಾನ ಮಾಡಿದ್ದಿದೆ. ನಿನ್ನೆ ನಮ್ಮ ಉಡುಪಿಯಲ್ಲಿ ಭಾಗವತರು ಗೊತ್ತು, ಯಕ್ಷಗಾನ ಭಾಗವತ, ಸದಾಶಿವ ಮೀನ್ ಅಂತ ಬಂದಿದ್ರು, ಅವರು ಸನ್ಮಾನ ಮಾಡಿ ಹೋದರು. ನಮ್ಮ ಕೊಕ್ಕರ್ಣೆ ಅಂತ ಒಂದು ಮನೆ ದೇವರು ಇದ್ರೆ, ಅಲ್ಲಿ ಸಹ ಒಂದು 4-5 ಕಡೆ ನಮ್ಗೆ ಸನ್ಮಾನ ಆಗಿದೆ. ಆದರೆ ಇದನ್ನು ಹೇಳಲಿಕ್ಕೆ ಭಾಳ ಕಷ್ಟ ಜನರಿಗೆ, ಇಷ್ಟು ಟೈಮ್ ಬೇಕಾಗುತ್ತೆ ಇದಕ್ಕೆ. ಅವ್ರು ಏನು ಮಾಡ್ತಾರೆ, ಆಯ್ತು ಸರ್ ನಮ್ದು ಹೇಳಿ ಅಂತ ಗಡಿಬಿಡಿ ಮಾಡ್ತಾರೆ. ಗಡಿಬಿಡಿ ಮಾಡಿದ್ರೆ ಕೆಲಸ ಆಗಲ್ಲ. ಆಮೇಲೆ ಒಂದ್ಸತಿ ನಿಮ್ಮ ಹತ್ರ ಬಂದ್ರು, ನೀವು ಎಷ್ಟು ದಿವಸ ಟೈಮ್ ತಗೊಂಡು ಅವರಿಗೆ ಸಜೆಷನ್ ಮಾಡಿ? 2 ಡೇಸ್ ಮುಂಚೆ ಅಪಾಯಿಂಟ್ಮೆಂಟ್ ತಗೋಬೇಕು. ನಾವು ಬೋರ್ಡ್ ಮನೇಲಿ ಬೋರ್ಡ್ ಇದೆ, ಬೋರ್ಡಲ್ಲಿ ಹಾಕ್ತೀನಿ ನಾನು. ಇಂಥವರು ಕೆಲವರು ಹೇಳ್ತಾರೆ, ನಮ್ಮಲ್ಲಿ 90% ಜನ ನಾವು ಬಂದಿದ್ದು ಹೇಳಬೇಡ್ರಿ ಅಂತ ಹೇಳ್ತಾರೆ.
ಗಂಡಿಗೆ ಗೊತ್ತಿಲ್ಲ, ಹೆಂಡತಿ ಬರ್ತಾರೆ, ಹೆಂಡತಿ ಬರ್ತಾರೆ, ಗಂಡ ಬರ್ತಾನೆ. ಇಬ್ರು ಸೊ ಬಂದಿರ್ತಾರೆ. ನಾವು ಹೌದು, ನಾವು ನಮ್ಮ ಧರ್ಮ ನಾವು ಸೀಕ್ರೆಟ್ ನನ್ನ ಬ್ರೋಷರ್ಲಿ ಅಥವಾ ಆನ್ಲೈನ್ಲೆಲ್ಲ ಇದೆ, ಅದು ಸೀಕ್ರೆಟ್ ಮೇಂಟೈನ್ ಮಾಡ್ತೀವಿ ಅಂತ ನಾವು ಹಾಕಿದ್ದೀವಿ ಅದರಲ್ಲಿ. ಸೊ ಪರ್ಸನಲ್ ಇದ್ದರೆ ಬರ್ತಾರೆ, ಇಲ್ಲಾಂದ್ರೆ ಬರೋದಿಲ್ಲ ಅವರು. ಹೌದು ಹೌದು ಹೌದು. ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾನೆ ಅಂತ ತಿಳ್ಕೊಳ್ಳಿ, ಹಾ ಹೆಂಡತಿ ತೊಂದರೆ ಆಗ್ತಾಯಿದೆ, ಹೌದು. ಸೊ ಅವಳು ಹೆದರ್ತಾಳೆ ಹೇಳಬೇಡಿ ಅಂತ. ಸೊ ಆ ಥರ ವಕೀಲ್ ಇರ್ತಾರೆ, ದೊಡ್ಡ ಪ್ರತಿವಾದ ರಾಜಕಾರಣಿ ಇರ್ತಾರೆ, ಪ್ರಭಾವಿತ ರಾಜಕಾರಣಿ, ಅವರೆಲ್ಲ ಫ್ಯಾಮಿಲಿ ಬರುವಾಗ ಸ್ವಲ್ಪ ನಮ್ಮ ಹತ್ರ ಹೇಳ್ಕೊಂಡು ಸರ್ ಗೊತ್ತಾಗ ಬೋರ್ಡಲ್ಲೂ ಬರಿಬೇಡಿ ಅಂತಾರೆ. ಮತ್ತೆ ಯಾರು ಬಂದವರು ಕೂತ್ಕಾಣ್ತೈತೆ ಎಷ್ಟು ಅಪಾರ್ಟ್ಮೆಂಟ್ ಇದೆ ಅಂತ. ಸೊ ಅದಕ್ಕಾಗಿ ನಾವು ಸಹ ಅವರಿಗೆ ಸಹಕಾರವಾಗಿ ಅವರ ಸೀಕ್ರೆಟನ್ನು ಮೇಂಟೈನ್ ಮಾಡ್ತೀವಿ. ಮತ್ತು ಹುಬ್ಬಳ್ಳಿಯ ಮುದ್ರಾ ಕಾಲನಿ F ಬ್ಲಾಕಲ್ಲಿ ನಮ್ಮ ಮನೆ, ಅಲ್ಲಿ ಬರ್ತಾರೆ, 3rd ಫ್ಲೋರಿಂದ ಹತ್ಕೊಂಡು ಬರ್ತಾರೆ, ಏಜ್ ಆದವರು ಪಾಪ ಬರ್ತಾರೆ. ಸೊ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಕೆಲಸ ಮಾಡ್ತೀವಿ ನಾವು. ಇದು ಒಂದು ನಮಗೆ ದೇವರು ಕೊಟ್ಟಂಥ ಆಶೀರ್ವಾದ ಅನ್ಬೋದು, ವರ ಅನ್ಬೋದು, ಏನು ಅನ್ಬೋದು. ನೋಡಿ, ಸಾವನ್ನು ಯಾರಿಗೂ ತಡಲಿಕ್ಕೆ, ಜಗತ್ತಿನಲ್ಲಿ ಯಾರನ್ನ ತಡಲಿಕ್ಕೆ ಬರಲ್ಲ, ನೋವನ್ನು ಕಡಿಮೆ ಮಾಡ್ಬೋದು. ಸಾವನ್ನು ತಡಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ನಿಶ್ಚಿತ. ದೇವರಿಗೆ ಸಾವಿದೆ, ಮನುಷ್ಯ ಎಲ್ಲಿ ಸುಮ್ಮನೆ. ಈ ಡಾಕ್ಟ್ರು ಪೇನ್ ಕಿಲ್ ಕೊಟ್ಟು ನೋವನ್ನು ಕಂಟ್ರೋಲ್ ಮಾಡ್ತಾರೆ, ಸಾವನ್ನು ಕಂಟ್ರೋಲ್ ಆಗಲ್ಲ, ಸಾವೇ. ಅದಕ್ಕಾಗಿ ಏನು ಹೇಳ್ತೇನೆ, ಇವತ್ತು ಕರ್ನಾಟಕದಲ್ಲಿ ಯಾರೇ ಇದ್ರೂ ನೀವು ತ್ರಾಸಲ್ಲಿದ್ದರೆ, ನಾ ಹೇಳಿದ NM ಇಂದ ಲೆಟರ್ ಸ್ಟಾರ್ಟ್ ಆದವರು ಕಷ್ಟವನ್ನು ಪಡ್ತಾಯಿದ್ರೆ, ಅಥವಾ ನಾ ಹೇಳಿದ ಲೆಕ್ಕದಲ್ಲಿ 3 ಇದ್ದರೆ ಡಿವೋರ್ಸು, 4 ಇದ್ದರೆ ಡೆತ್ತು, ಇಂಥದ್ದೆಲ್ಲ ಇದ್ದರೆ ತಾವು ಅದನ್ನ ಈ ಜೀ ಕನ್ನಡ ನಮಗೊಂದು ವೇದಿಕೆ ಕೊಟ್ಟಿದೆ, ನಿಮಗೂ ತುಂಬ ಧನ್ಯವಾದಗಳು. ಹಾಗೆ ಇದನ್ನು ಉಪಯೋಗಪಡಿಸ್ಕೊಳ್ಳಿ ಅಂತ ನಾನು ಎಲ್ಲ ಜನತೆಯಲ್ಲಿ ಬೇಡ್ಕೊಳ್ತೇನೆ. ಖಂಡಿತ ಸರ್, ಖಂಡಿತ. ಅದು ಮಿಡ್ಲ್ ನಾವು ಅದು HD ಕುಮಾರಸ್ವಾಮಿ ಫ್ಯಾಮಿಲಿ ತೊಗೊಂಡಾಗ ನೀವು ಹೇಳಿ, ಈಗ ನಿಮಗೆ HD ಕುಮಾರಸ್ವಾಮಿ, HD ದೇವೇಗೌಡರ ಕುಟುಂಬದ ಕುರಿತಂತೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಈಗ HD ರೇವಣ್ಣ ಅಂದಾಗ ಅಲ್ಲೂ HD ಇದೆ, ಅವ್ರ ಮಗ ಅಂದಾಗ ಪ್ರಜ್ವಲ್ P ಇಂದ ಪವರ್ಫುಲ್ ಲೆಟರ್, ಜೇನು ಇದೆ, ಬಟ್ ಅವರು ಈಗ ಜೈಲುವಾಸಿಯಾಗಿದ್ದಾರೆ. ಈಗ ಸೂರಜ್ ರೇವಣ್ಣ ಅವರು ಕೂಡ SU ಅಂತ ಬರಬಹುದು. ಹಾಗಾಗಿ ಯಾವ ಕುಟುಂಬದ ಬಗ್ಗೆ ಈಗ ನೀವು ಆಗಲೇ ಹೇಳ್ತಾರೆ, ಒಂದು ಕುಟುಂಬ ಸಕ್ಸಸ್ಸು, ಇನ್ನೊಂದು ಕುಟುಂಬ ಹಿಂಗೆ. ಯಾಕಂದರೆ ಅವರ ಸೂರಜ್ ರೇವಣ್ಣ ಅವರ ಹೆಂಡತಿ ಹೆಸರು ನನಗೆ ಗೊತ್ತಿಲ್ಲ, ಆಮೇಲೆ ಅವರಿಗೆ ಯಾರು ತುತ್ತಾಗಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ, ತುತ್ತಾಗಿದ್ದಾರೆ ಅಂದರೆ ಗೊತ್ತಾಯ್ತಲ್ಲ. ಹಾಗೆ ಪ್ರಜ್ವಲ್ ಸೂಪರ್ ಪವರ್ಫುಲ್ ಲೆಟರ್, ಸಣ್ಣ ಪ್ರಾಯದಲ್ಲೇ MP ಆಗಿದ್ರು, ರಿಚ್ ಪಾರ್ಟಿ, ಹಣ ಆಸ್ತಿ ಅಂತಂದ್ರೆ. ಆದರೆ ಅವರು ಸಂಪರ್ಕಿಸಿದ, ಅವರೊಟ್ಟಿಗೆ ಕನೆಕ್ಷನ್ ಇಟ್ಕೊಂತ ಯಾರಿದ್ದಾರೆ ಅಂತ ಗೊತ್ತಾದರೆ ಅದು ಹೇಳ್ಬೋದು ನಾವು, ಈ ಅಕ್ಷರದಿಂದ ಹಿಂಗಾಗಿದೆ ಅಂತ. ಅದು ನಮಗೆ ಗೊತ್ತಿಲ್ಲ, ನಾನು ಟ್ರೈ ಮಾಡಿದೆ ತುಂಬ ಗೂಗಲಲ್ಲಿ, ಅದ್ರಾಗ ಮಾಹಿತಿ ಇಲ್ಲ. ಈ ಮಾಹಿತಿ ಇದ್ದರೆ ನಾವು ಸ್ಟಡಿ ಮಾಡ್ಬೋದು, ಮಾಹಿತಿ ಇಲ್ಲದೆ ನಾವು ಕೇಳಿ. ಈಗ ಅವ್ರ ಹೆಸರು ಒಳ್ಳೆಯದೇ, ಪ್ರಭಾವ ಇದ್ದಾರೆ, ಕೂಡಲೇ ಹೊರ ಬರ್ತಾರೆ ಅವರು. ಈಗ HD ರೇವಣ್ಣ ಅವ್ರ ವಿಷಯ ತಗೊಳ್ಳೋದಾದ್ರೆ ಭವಾನಿ NI ಅಂದರೆ ಅವರ ಗಂಡನಿಗೆ ಕಂಟಕವಾಗುತ್ತೆ, ಗಂಡನ ಆರೋಗ್ಯಕ್ಕೂ ಭಾಳ ಹೊಡೆತ ಕೊಡುತ್ತೆ. ನೀ ಎಲ್ಲಿದೆಯಲ್ಲ ಭವಾನಿ, BH ಅಂದರೆ ವೆರಿ ಸ್ಟ್ರಾಂಗ್ ಲೇಡಿ ಇರ್ತಾರೆ, ವೆರಿ ಸ್ಟ್ರಾಂಗ್. ಅವರು ಗಂಡಸಿನಕ್ಕಿಂತನೂ ಪವರ್ಫುಲ್ ಇರ್ತಾರೆ ಅವರು. ಈಗ ಒಂದು ಹೆಸರಲ್ಲಿ ಒಂದು ಲೆಟರ್ ಪವರ್ಫುಲ್, ಇನ್ನೊಂದು ಮೈನಸ್ ಆಗುತ್ತೆ ಅನ್ನೋದಾದ್ರೆ, ಈ ಪವರ್ಫುಲ್ ಲೆಟರ್ ಆ ಮೈನಸ್ನ ಬ್ಯಾಲೆನ್ಸ್ ಮಾಡಲ್ವಾ? ಮಾಡುತ್ತೆ. ಈಗ ನೋಡಿ, ನಿಮಗೆ ಎಕ್ಸಾಂಪಲ್ ಹೇಳಿದೆ ನಾನು, ಯಶ್ ಎಲ್ಲ ವೈ ಅಂದ್ಗಳು ಎಲ್ಲ ಹೇಳಿ ಯಶ್ ಅಂತಾರೆ. ಹೌದು, YASH. ಅಂದಾಜು ನಾವೊಂದು 80 ವರ್ಷ ಆಯುಷ್ಯ ಇಡ್ತೀವಿ ಮನುಷ್ಯನ, 80 ವರ್ಷ. ಅಂದರೆ ಈ ವೈ ಅನ್ನೋದು 24 ಅಕ್ಷರಕ್ಕೆ 20 ವರ್ಷ ಆಯಿತು. 20 ವರ್ಷದಲ್ಲಿ ಈ ವೈ ಹೆಸರು ಹೋಯ್ತು. ಕಷ್ಟಪಡೋದು, ಮೆಜೆಸ್ಟಿಕಲ್ಲಿ ಮಲ್ಕೊಳ್ಳೋದು, ಅದು ಇದು ಕಿರಿಕಿರಿ, ಅದು ಕಿರಿಕಿರಿ ತಪ್ಪಿದ್ದಾರೆ ಇದೆ, ಸಣ್ಣ ಕಿರಿಕಿರಿ ಇದೆ, ಜೀವನ ಮುಗಿಲಿಲ್ಲ ಇನ್ನು. ಆದರೆ ASH, ನಮ್ಮ ASP RH ಅಲ್ಲಿ ಬರ್ತದೆ ASH, ಅಲ್ಲಿಂದ ಸೂಪರ್ 20 ವರ್ಷ ನಂತರ. ಆಮೇಲೆ ರಾಧಿಕಾ ಪಂಡಿತ್ ಬಂದರೆ ಜೀವನ ಸೂಪರ್ R. ಆಮೇಲೆ ಐರಾ A8. ಆಮೇಲೆ ಕೆಲವರು ಹೇಳ್ತಾರೆ ಹಾಗಾದರೆ KGF ಭಯಂಕರ ಫೇಮಸ್ ಆಯಿತು, ಯಶ್ ಮತ್ತು ಮಾಳವಿಕಾ ಇಬ್ಬರು ಮಾತ್ರ ಮೈನಸ್ ಇಟ್ಟಿರೋದು. ಇಲ್ಲಿ ನೋಡಿ, ಪ್ರಶಾಂತ್ ನೀಲ್, ಹೌದು, ಅವ್ರು ಇಲ್ಲಾಂದರೆ ಪಿಕ್ಚರ್ ಆಗ್ತಿದ್ದಿಲ್ಲ. P. ಆಮೇಲೆ ಸಂಜಯ್ ದತ್ S, ಪ್ರಕಾಶ್ ರೈ, ಅನಂತ್ ನಾಗ್, ಅಚ್ಯುತ್ ರಾವ್, ಅವಳು ಶ್ರೀನಿಧಿ ಶೆಟ್ಟಿ, ಹೀಗೆ 15 ಹೆಸರುಗಳು ಪ್ಲಸ್ ಇದಾವೆ ಇಲ್ಲಿ. ರವಿ ಬಸ್ರೂರು, ಮ್ಯೂಸಿಕಲ್ ಡೈರೆಕ್ಟರ್ ರವಿ ಬಸ್ರೂರು. ಸೊ ಈ 15 ಲೆಟ್ರು ಇಲ್ಲದೆ ಇದ್ರೆ ಈ ಪಿಕ್ಚರ್ ಆಗ್ತಿದ್ದಿಲ್ಲ ರೀ. ರೈಟ್, ಗೊತ್ತಾಯ್ತು. ಹಾಗಾದ್ರೆ ಇದು ಕೇವಲ ವ್ಯಕ್ತಿ ಅಲ್ಲ, ಪ್ರತಿಯೊಂದು ಈಗ ಸಿನಿಮಾ ತಗೊಂಡ್ರು ಕೂಡ ಅದರ ಸಕ್ಸಸ್ಫುಲ್ ಕೆಲವು ಜ್ಯೋತಿಷ್ ಹೇಳ್ತಾರೆ. ಸೊ ಇವತ್ತು ಇಂಡಿಯಾವಿನ ಅಂದಾಜಿಗೆ ಹೇಳ್ತಾರೆ, ಬಟ್ ಆಗಿರೋದಿಲ್ಲ. ಇಲ್ಲಿ ನೋಡಿ, ಈಗ ನಮ್ಮ ಪ್ರೆಸೆಂಟ್ ಟೀಮ್ ವರ್ಲ್ಡ್ ಕಪ್ ಟೀಮ್ ಆಗ್ತಾ ಇದೆ. ರೋಹಿತ್ ಶರ್ಮಾ R, ಸೂರ್ಯಕುಮಾರ್ ಯಾದವ್, ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ, ರಿಷಬ್ ಪಂತ್, ಅಕ್ಷರ್ ಪಟೇಲ್, ಆಮೇಲೆ ಇವನು ಸ್ಪಿನ್ನರ್ P ಬರುತ್ತೆ ನೋಡಿ, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್. ಸೊ ಎಲ್ಲ 7 ಅಕ್ಷರದಲ್ಲಿ ಯಾಕಿದೆ?
ನಮ್ಮ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರು, ಪ್ರದೀಪ್ ಶೆಟ್ಟರು, ಪ್ರಹ್ಲಾದ್ ಜೋಶಿ, ಪ್ರಸಾದ್ ಅಬ್ಬಯ್ಯ ಎಲ್ಲ MLA ಎಲ್ಲ ಗಣ್ಯ ವ್ಯಕ್ತಿಗಳು, ಆಮೇಲೆ ಅರವಿಂದ್ ಬೆಲ್ಲದ್, ಅಂಬರ್ ದೇಸಾಯಿ, ವಿನಯ್ ಕುಲಕರ್ಣಿ, ಇದೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ವಿನಯ್ ಕುಲಕರ್ಣಿ ಅವರ ಬ್ರದರ್ ವಿಜಯ್ ಕುಲಕರ್ಣಿ ಸಹ ಸ್ವಲ್ಪ ದಿನ ಪ್ರಾಬ್ಲಮ್ ಆಗಿತ್ತು ಅವರಿಗೆ. ಆಮೇಲೆ ವೀರಭದ್ರಪ್ಪ ಹಾಲರ್ವಿ, ಅದ್ರ ಇಲ್ಲ, ಆಮೇಲೆ ಆದರೂ ಹೋದರು. ಆಮೇಲೆ RP ಕಾಮತ್, SP ಕಾಮತ್, RN ಶೆಟ್ಟಿ, RS ಶೆಟ್ಟಿ, RN ನಾಯಕ್, ಪ್ರಕಾಶ್ ನಾಯಕ್, ಗಣ್ಯ ವ್ಯಕ್ತಿಗಳೆಲ್ಲ ಹುಬ್ಬಳ್ಳಿ ಅಂತಲ್ಲ, ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ. ಆಮೇಲೆ ವಿಷಯ ಅದು ಎಯಿಂದ ಸ್ಟಾರ್ಟ್, ಅಣ್ಣಾ ಹಜಾರೆ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್. ಯಾಕೆ ಇವರೆಲ್ಲ ಕೆಲವೊಂದು 5% ಜನ ಮಿಸ್ ಆಗಿರ್ಬೋದು ನನ್ನ ಸೈಡ್, ಅದು 99%. ವೈ ಟು ಟೇಕ್ ರಿಸ್ಕ್. ರೈಟ್, ವೆರಿ ನೈಸ್, ವೆರಿ ನೈಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಕ್ಷರಶಾಸ್ತ್ರದ ಕುರಿತಂತೆ ತಿಳ್ಕೊಳ್ತಾ ಇದ್ವಿ. ಹಲವಾರು ಸಂದರ್ಭಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು, ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧವಾದಂತಹ ಬದುಕಬೇಕು ಅಂತ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ನಾವು ಇಟ್ಕೊಂಡಿರ್ತೀವಿ. ಆದರೆ ಹಲವಾರು ಸಂದರ್ಭದಲ್ಲಿ ಅದು ಆಗ್ತಾ ಇರೋದಿಲ್ಲ. ಅದಕ್ಕೆ ಕಾರಣಗಳು ಏನು ಅಂತ ಹುಡುಕ್ತಾ ಹೋದಾಗ ನಮ್ಮ ಹೆಸರೂ ಕೂಡ ಕಾರಣ ಆಗಿರಬಹುದು. ಅದರ ಬಗ್ಗೆ ಕೊಂಚ ಚಿಂತನೆಯನ್ನು ನಡೆಸಿ ಆ ಚಿಂತನ ಮಂಥನದಲ್ಲಿ ಸರಿಯಾದಂತಹ ಉತ್ತರ ಬೇಕು ಅನ್ನೋದಾದರೆ ನೀವು ಜನ್ಮಾನದ ಕೋಟ್ಯಾನವರನ್ನ ಭೇಟಿಯಾಗಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.